हरिः ओम श्री गुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्य गुरुभ्यो नमः नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते योऽन्तः प्रविश्य मम वाचैमां प्रसुप्ता सञ्जीवयत्यखिलशक्तिधरस्वधाम्ना अन्यांस्त हस्तचरणश्रवणत्वगादीन् प्राणान्नमो भगवते पुरुषाय तुभ्यम् जयति हरिरचिन्तयः सर्वदेवैकवन्द्यः परमगुरुरभीष्टावाप्तिलः सज्जनानाम् निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदोलः नमोऽस्तु तात्विका देवा विष्णुभक्तिपरायणा धर्ममार्गे प्रेरयन्तु भवन्तः सर्व एव हि नारायणं निखिलपूर्णगुणैकदेहं निर्दोषमाप्यमखिलैः सुवाक्यैः अस्योद्भवादितमशेषविशेषतोऽपि वन्द्यं सदा प्रियतमं सन्नमामि विश्वस्थितिप्रलयसर्गमहाविभूतिवृत्तिप्रकाशनियमावृत्तिबन्धमोक्ष यस्या अपाङ्गलवमात्रत ऊर्जिता सा श्रीः यत्कटाक्षबलवति अजितं नमामि मातर्मे मातरिष्वन् पितरतुलगुरोद्भ्रातरिष्टाप्तबन्धो स्वामिन् सर्वान्तरात्मन्नजर जर इतर्जन्ममृत्यामयानाम् गोविन्दे देहि भक्तिं भवति च भगवन् ऊर्जिता निर्निमित्ताम् निर्व्याजां निश्चलां सद्गुणगणबृहतीं शाश्वतीमाशुदेवा बुद्धिर्बलं यशोधैर्यं निर्भयत्वमरोग्यताम् अजाड्यं वाक्पटुत्वं च हनुमस्मरणात् भवेत् प्रथमो हनुमन्नाम द्वितीयो भीम एव च पूर्णप्रज्ञतृतीयस्तु भगवत्कार्यसाधकः आचार्यपवनोऽस्माकम् आचार्याणि च भारती देवो नारायणश्रीशः देवी मङ्गलदेवता चित्रैः पदैश्च गम्भीरैः वाक्यैर्मानैर्खण्डितैः गुरुभावं व्यञ्जयन्ती भाति श्रीजयतीर्थवाक् तपो विद्या विरक्त्यादि सद्गुणौ घाकरानहं वादिराजगुरून् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेर्वे दुर्वाधिद्वन्द्वरवये वैष्णवेन्दीवरेन्दवे श्रीराघवेन्द्र गुरवे नमो अत्यन्तदयाळवे हरिः ओम श्रीगुरुभ्यो नमः हरिः ओम हरिः ओम हरिः ओम ಪರಮ ಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರ ಅಡಿಗಾವರದಲ್ಲಿ ನಮಸ್ಕಾರ ಮಾಡುತ್ತಾ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸಿ ಮತ್ತೆ ನನ್ನ ಅಧ್ಯಾತ್ಮ ಬಂಧುಗಳೇ, ಇವತ್ತು ನಾವು ಒಂಬತ್ತನೇ ದಿನದ ಮಧ್ವ ವಿಜಯ ಚಿಂತನೆಯ ಪಯಣ ಮಾಡ್ತಾ ಇದ್ದೇವೆ. ಇವತ್ತು ನವಮಿ. ಆಚಾರ್ಯ ಮಧ್ವರು ಬದರಿಗೆ ಹೋದದ್ದು. ಇವತ್ತು ಬರೀ ನವಮಿ ಒಂದೇ ಅಲ್ಲ, ಇವತ್ತು ಅಷ್ಟಮಿ ಸಮೇತ ನವಮಿ ಇದೆ. ಆಚಾರ್ಯರು ಬದರಿಗೆ ಹೋಗ್ಬೇಕಾದ್ರೆ ಒಂದೇ ನವಮಿ ಇತ್ತು, ಅಷ್ಟಮಿ ಇರಲಿಲ್ಲ ಅವತ್ತು. ಹಾಗಾಗಿ ಇವತ್ತು ನಾವು ಮಧ್ವ ವಿಜಯಕ್ಕೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಇವತ್ತು ಒಂದು 3 ಜನರ ಮಹಾಪುರುಷರ ನಾಮಸ್ಮರಣೆ ಮಾಡಿ ಮಧ್ವ ವಿಜಯಕ್ಕೆ ಪ್ರವೇಶ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಅದರಲ್ಲಿ ಮೊದಲೇದ್ದು ಇವತ್ತು ಭೀಷ್ಮಾಷ್ಟಮಿ ಒಂದು, ಆಮೇಲೆ ತ್ರಿವಿಕ್ರಮ ಪಂಡಿತಾಚಾರ್ಯ ಪುಣ್ಯ ದಿನ ಅಂತಾನೂ ಇವತ್ತು ಹೇಳ್ತಾರೆ. ಮತ್ತೆ ನಿಮಗೆಲ್ಲ ಗೊತ್ತಿರುವಂಗೆ ಆಚಾರ್ಯರು ಬದರಿಗೆ ಹೋದ ದಿನ ಇವತ್ತು. ಇವತ್ತು ಒಂದು ಭೀಷ್ಮರ ಬಗ್ಗೆ ಒಂದೆರಡು ಮಾತು ಹೇಳಿ ನಾನು ತ್ರಿವಿಕ್ರಮ ಪಂಡಿತಾಚಾರ್ಯರು ಆಮೇಲೆ ಮಧ್ವರ ಬಗ್ಗೆ ಹೇಳಿ ನಾನು ಮಧ್ವವಿಜಯಕ್ಕೆ ಪ್ರವೇಶ ಮಾಡುತ್ತೇನೆ. ಮಹಾಭಾರತದ ಸಮಯ, ಆ ಸಮಯದಲ್ಲಿ ಭೀಷ್ಮಾಚಾರ್ಯರಂತಹ ಜ್ಞಾನದಲ್ಲಿ ಮತ್ತು ವಯಸ್ಸಿನಲ್ಲಿ ವಯೋವೃದ್ಧರು ಯಾರೂ ಇರಲಿಲ್ಲ. ಮಹಾಭಾರತ ಯುದ್ಧ ಆಗತ್ತೆ. ಯುದ್ಧ ಆದ ಮೇಲೆ ಯುದ್ಧದಲ್ಲೇ ಭೀಷ್ಮರು ಶರಶಯ್ಯಲ್ಲಿ ಮಲಗಿರ್ತಾರೆ. ಯುದ್ಧ ಮುಗದ ಮೇಲೆ ಧೃತರಾಷ್ಟ್ರನು ವಾನಪ್ರಸ್ಥಕ್ಕೆ ಹೋಗ್ತಾನೆ. ಆಮೇಲೆ ಸಂಪೂರ್ಣವಾಗಿ ರಾಜ್ಯ ಯುಧಿಷ್ಠರನ ಕೈಯಲ್ಲಿ ಸಿಗತ್ತೆ. ಧರ್ಮರಾಜನ ಆಡಳಿತಕ್ಕೆ ಬರುತ್ತೆ ಭಾರತ ದೇಶ. ಒಂದು ದಿನ ಏನಾಗಿರುತ್ತೆ ಅಂತಂದ್ರೆ, ಅರಮನೆಯಲ್ಲಿ ಎಲ್ಲರೂ ನಗತಾ ಇರ್ತಾರೆ. ಪಾಂಡವರು ಮತ್ತೆ ಎಲ್ಲ ಬೇರೆ ಬಂಧು ಬಳಗ ನಗತಾ ಇರಬೇಕಾದ್ರೆ ಕೃಷ್ಣ ಸೀರಿಯಸ್ ಆಗಿ ಕೂತ್ ಬಿಡ್ತಾನೆ. ಇಡೀ ಮಹಾಭಾರತದಲ್ಲಿ ನಾವು ಕೃಷ್ಣ ಯಾವತ್ತೂ ಸೀರಿಯಸ್ ಆಗಿದ್ ನೋಡಿಲ್ಲ. ಆದರೆ ಈ ಒಂದು ಸಂದರ್ಭದಲ್ಲಿ ಕೃಷ್ಣ ಸೀರಿಯಸ್ ಆಗಿ ಕೂತು ಬಿಡ್ತಾನೆ.
ಕೂತಾಗ ಧರ್ಮರಾಜ ಕೇಳ್ತಾನೆ, ಏನು ಕೃಷ್ಣ, ಯಾಕೆ ನೀನು ಹುಬ್ಬುಗಂಟ ಹಾಕಿ ಕೂತಿದ್ದೀಯಾ? ನೀನು ಎಂತಹ ಸಮಯದಲ್ಲೂ ನಮ್ಮನ್ನು ನೀನು ನಗಿಸಿ ಉದ್ಧಾರ ಮಾಡಿದವನು, ಈಗ್ಯಾಕೆ ಹುಬ್ಬುಗಂಟ ಹಾಕಿ ಕೂತಿದ್ದೀಯಾ ಅಪ್ಪ ಅಂತ ಧರ್ಮರಾಜ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಸೂರ್ಯ ಕಂದುತ್ತಾ ಇದ್ದಾನೆ, ಸೂರ್ಯ ಮುಣುಗುತ್ತಾ ಇದ್ದಾನೆ. ಅಲ್ಲ, ಅದೇನು ದೊಡ್ಡ ಸಂಗತಿ? ಸೂರ್ಯ ದಿನವೂ ಹುಟ್ಟುತ್ತಾನೆ, ದಿನವೂ ಮುಣುಗುತ್ತಾನೆ, ಅದೇನು ದೊಡ್ಡ ಸಂಗತಿ ಅಂತ ಧರ್ಮರಾಜ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಇಲ್ಲ, ಜ್ಞಾನ ಸೂರ್ಯ ಅಸ್ತಂಗತನಾಗ್ತಾ ಇದ್ದಾನೆ. ಈ ಸೂರ್ಯ ಹುಟ್ಟೋದು ಮುಣುಗೋದು ಅದು ದೊಡ್ಡ ಸಂಗತಿ ಅಲ್ಲ, ಜ್ಞಾನದ ಒಂದು ಸೂರ್ಯ ಇದ್ದಾನೆ, ಅವನು ಮುಣುಗುತ್ತಾ ಇದ್ದಾನೆ ಅಂತ ಹೇಳಿದಾಗ ಅವರಿಗೆ ಗೊತ್ತಾಗ್ಲಿಲ್ಲ. ಆಗ ಕೃಷ್ಣ ಹೇಳ್ತಾನೆ, ನಿಮ್ಮ ಅಜ್ಜ ಶರತಲ್ಪದಲ್ಲಿ ಮಲಗಿದ್ದಾನೆ, ಅವನ ಕಡೆಯಿಂದ ನೀವು ಜ್ಞಾನದವನ್ನು ಎಲ್ಲವೂ ಕೂಡ ನಾಲೆಡ್ಜ್ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡಿ, ಅವನು ಸಾಯೋವರೆಗೂ, ಸಾಯೋಕ್ಕಿಂತ ಮುಂಚೆ. ಯಾಕೆ ಅಂತಂದ್ರೆ ಕೃಷ್ಣನ ಕಾಳಜಿ ಏನಂತಂದ್ರೆ ಜ್ಞಾನ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಇರಬೇಕು, ಒಂದೇ ಕಡೆ ಅದು ನಿಂತು ನೀರಾಗಬಾರದು. ಈಗ ಒಬ್ಬ ದುಡ್ಡು ಮಾಡಿ ಇಟ್ಟಿರ್ತಾನೆ, ಅವನು ಯಾರಿಗೂ ಸಹಾಯ ಮಾಡದೆ ಸತ್ತ ಅಂತಂದ್ರೆ ಸಮಾಜಕ್ಕೇನು ತೊಂದರೆ ಇಲ್ಲ. ಆದರೆ ಒಬ್ಬ ಜ್ಞಾನಿ ತನ್ನ ಜ್ಞಾನವನ್ನು ಕೊಡದೆ ಹಾಗೆ ಸತ್ತ ಅಂತಂದ್ರೆ ಅದು ಸಮಾಜಕ್ಕೆ ಹಾನಿಯದು. ಆಗ ಕೃಷ್ಣ ಹೇಳ್ತಾನೆ, ಇಲ್ಲ, ನೀವು ನಿಮ್ಮ ಅಜ್ಜನ ಕಡೆಯಿಂದ ಜ್ಞಾನವನ್ನು ನೀವು ತಗೋಬೇಕು. ಆಗ ಧರ್ಮರಾಜ ಹೇಳ್ತಾನೆ, ಇಲ್ಲ, ನಾವು ಅಜ್ಜನ ಹತ್ರ ಹೋಗಲ್ಲ. ಯಾಕೆಂತಂದ್ರೆ ಪಾಂಡವರಿಗೂ ಅದರ ಅವಶ್ಯಕತೆ ಇರಲಿಲ್ಲ ಜ್ಞಾನವನ್ನು ತಗೋಬೇಕು ಅಂತ. ಭೀಷ್ಮರಿಗೂ ಕೂಡ ಕೃಷ್ಣ ಇದ್ದಾನೆ, ವಿದುರ ಇದ್ದಾನೆ, ದೊಡ್ಡವರೆಲ್ಲ ಇದ್ದಾರೆ, ವೇದವ್ಯಾಸರಿದ್ರು, ಅವರೆಲ್ಲವೂ ಕೊಡ್ತಾರೆ ಅವರಿಗೆ, ಪಾಂಡವರಿಗೆ ಜ್ಞಾನ ಮತ್ತು ಸಲಹೆಗಳು. ನನ್ನಿಂದ ಏನಾಗೋದಿದೆ ಅಂತ ಭೀಷ್ಮರು ಕೂಡ ಹಾಗೆ ಕೂತಿದ್ರು. ಅಂತಂದ್ರೆ ಮಲಗಿದ್ರು ಅವರು ಶರಶಯ್ಯಲ್ಲಿ ಅವರು ಮಲಗಿದಾಗ ಪ್ರಾಣೋತ್ಕಮಣ ವೇದನೆ ಆಗ್ತಾ ಇತ್ತು ಅವರಿಗೆ. ಎಲ್ಲ ಮೈ ತುಂಬ ಬಾಣ ಚುಚ್ಚಿದೆ ಅವರಿಗೆ. ಇನ್ನೊಂದು ಒಂದು ತಲೆಯಲ್ಲಿ ಒಂದು ಕಾಡ್ತಾ ಇದ್ದಿದ್ದು ಏನಂತಂದ್ರೆ ಭೀಷ್ಮರಿಗೆ, ಕೃಷ್ಣನನ್ನು ಯುದ್ಧಕ್ಕೆ ನಾನು ಅರ್ಜುನನನ್ನು ಕೆಣಕಲಿಕ್ಕೆ ಹೋಗಿ ಕೃಷ್ಣನ ಮೇಲೆ ಬಾಣ ಪ್ರಹಾರ ಮಾಡಿದ್ದೆ, ಕೃಷ್ಣನ ನೆತ್ತರವನ್ನು ನಾನು ತರಿಸಿದ್ದೆ, ಕೃಷ್ಣನ ಕವಚವನ್ನು ಭೇದ ಮಾಡಿದ್ದೆ ಅನ್ನೋದು ಒಂದು ಅವರಿಗೆ ಕಾಡ್ತಾ ಇತ್ತು ತಲೆಯಲ್ಲಿ. ಆ ಒಂದು ಪಾಪಕ್ಕೆ ಪರಿಮಾರ್ಜನೆಗಾಗಿ ಇದು ನನಗೆ ಬಂದಿರೋ ಇದಕ್ಕೆ ನಾನು ಪಾಪ ವಿಮೋಚನೆ ಆಗಬೇಕು ನಾನು ಅಂತ ಹೇಳಿ ಅವರು ಶರಶಯ್ಯದಲ್ಲಿ ಮಲಗಿ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇದ್ರು ಯಾವಾಗಲೂ. ಆಗ ಧರ್ಮರಾಜ ಮತ್ತೆ ಹೇಳ್ತಾನೆ, ಮತ್ತೆ ವಾಪಸ್ ಬರ್ತೀನಿ. ಧರ್ಮರಾಜ ಹೇಳ್ತಾನೆ, ಇಲ್ಲ, ನಾವು ನಮ್ಮ ಅಜ್ಜನನ್ನು ನಾವೇ ಶರಶಯ್ಯಲ್ಲಿ ಮಲಗಿಸಿದ್ದೇವೆ, ಹೇಗೆ ಅವ್ರ ಕಡೆಯಿಂದ ನಾವು ಜ್ಞಾನ ತಗೋಬೇಕು ಕೃಷ್ಣ ಅಂತ ಹೇಳಿದಾಗ, ಇಲ್ಲ, ಈ ನಿನ್ನ ಮನೆಯ ಹಿರಿಯರಿಂದ ನೀನು ಜ್ಞಾನ ಪಡಿಲೇಬೇಕು ಅಂತ ಮೊದಲು ಧರ್ಮರಾಜ ಒಪ್ಪಲ್ಲ. ಆಗ ಕೃಷ್ಣ ಬಲವಂತವಾಗಿ ಮಾಡಿ, ಬಲವಂತದಿಂದ ಪಾಂಡವರು ರಥ ಏರಿ ಕುರುಕ್ಷೇತ್ರಕ್ಕೆ ಬರ್ತಾರೆ. ಕುರುಕ್ಷೇತ್ರಕ್ಕೆ ಬಂದಾಗ ಆಗ ಧರ್ಮರಾಜ ಕೆಳಗಿಳಿದು ಬರೋದೇ ಇಲ್ಲ ರಥದಿಂದ. ಶರಶಯ್ಯಲ್ಲಿ ಮಲಗಿರುವ ಭೀಷ್ಮರು ಕೃಷ್ಣನನ್ನೇ ಮನಸ್ಸಿನಲ್ಲಿ ನಾಮಸ್ಮರಣೆ ಮಾಡ್ತಾ ಮಲಗಿದ್ದಾರೆ. ಕೃಷ್ಣ ಎದುರಿಗೆ ನಿಂತು ಅಜ್ಜಯ್ಯ ಅಂತ ಹೇಳಿ ಭೀಷ್ಮರ ಕಾಲಿಗೆ ನಮಸ್ಕಾರ ಮಾಡ್ತಾನೆ ಕೃಷ್ಣ. ಆಗ ಭೀಷ್ಮರು ಕೇಳ್ತಾರೆ, ಏನು ಕೃಷ್ಣ ಇದೆಲ್ಲ ಏನು ಆ ಸಂಗತಿ ಅಂತ ಕೇಳಿದಾಗ, ಇಲ್ಲ, ನಿನ್ನ ಮೊಮ್ಮಕ್ಕಳು ಬಂದಿದ್ದಾರೆ, ಅವರಿಗೆ ನಿನ್ನಲ್ಲಿ ಏನು ಜ್ಞಾನ ಇದೆ ಜ್ಞಾನವನ್ನು ಅವರಿಗೆ ಕೊಟ್ಟು ಬಿಡು ಅಂತ ಹೇಳ್ತಾರೆ. ಆಗ ಭೀಷ್ಮರು ಹೇಳ್ತಾರೆ, ನನಗೆ ಎಲ್ಲಾ ನನ್ನ ಒಂದೊಂದು ಅಂಗಾಂಗಗಳು ನನ್ನಿಂದ ವಿಡ್ರಾ ಆಗ್ತಾ ಇದೆ, ಎಲ್ಲೂ ಕಾನ್ಶಿಯಸ್ ಇಲ್ಲ ನನಗೆ ಕೇವಲ ನಿನ್ನ ನಾಮಸ್ಮರಣೆ ಒಂದು ಮಾತ್ರ ನೆನಪಿದೆ, ಯಾವುದೂ ನೆನಪುಳಿತಾ ಇಲ್ಲ. ಆಮೇಲೆ ನನ್ನ ದೊಂಡೆ ಪಸೆ ಅಂತಂದ್ರೆ ನನ್ನ ಗಂಟಲು ಒಣಗ್ತಾ ಇದೆ, ಇನ್ನೇನು ನನ್ನ ಸಾವು ಕ್ಷಣಗಣನೆ ಇದೆ, ಕೆಲವು ಬೆರಳೆಣಿಕೆ ದಿನದಷ್ಟು ನನ್ನ ಸಾವು ಇದೆ, ಗಂಟ್ಲು ಒಣಗ್ತಾ ಇದೆ, ನಾನು ಏನು ಉಪದೇಶ ಮಾಡ್ಲಿ, ಯಾಕಂದ್ರೆ ನೀನೇ ಇದ್ದೀಯಲ್ಲ ಅಪ್ಪ ಅಂತ ಕೃಷ್ಣನಿಗೆ ಹೇಳ್ತಾರೆ. ಕೃಷ್ಣ ಹೇಳ್ತಾನೆ, ಈಗ ಉದಾಹರಣೆ, ಈಗ ಉಪನಯನ ಆಗತ್ತೆ ಮಗುವಿಂದು, ಆಗ ಪೌರೋಹಿತ್ಯ ಮಾಡಕ್ಕೆ ಪುರೋಹಿತರು ಬಂದಿರ್ತಾರೆ. ನಾವು ಪುರೋಹಿತರಿಗೆ ಹೇಳಲ್ಲ, ನನ್ನ ಮಗನಿಗೆ ನೀವೇ ಗಾಯತ್ರಿ ಉಪದೇಶ ಮಾಡ್ಬಿಡಿ ಯಾಕಂದ್ರೆ ನಾನು ಮರ್ತಿದ್ದೇನೆ ಅಂತ ಹೇಳಲ್ಲ ಹಾಗೆ ನಾವು. ಯಾಕೆ ಅಂತಂದ್ರೆ ಪುರೋಹಿತರು ಅದನ್ನ ಯಜ್ಞ ಮಾಡೋರು ಅಷ್ಟೇ. ಅದು ಗಾಯತ್ರಿ ಉಪದೇಶ ಅಂತಂದ್ರೆ ಅನುಪೂರ್ವಿಯಿಂದ ಮನೆಯಿಂದ ತಲೆಯಿಂದ ತಲೆಗೆ ಬರಬೇಕು. ಅದು ಒಂದು ಹಾಗೆ ಈ ಜ್ಞಾನ ಗಂಗೆ ಅನ್ನೋದೇನಿದೆ ಅಲ್ಲ, ನಮ್ಮ ತಂದೆಯಿಂದ ಬರಬೇಕು. ನಮ್ಮಪ್ಪ ನನಗೆ ಗಾಯತ್ರಿ ಉಪದೇಶ ಮಾಡಿದ್ರೆ ಅವ್ರು ಏನು ಕಲ್ತಿದ್ದಾರೆ ನನ್ನಲ್ಲಿ ಬರುತ್ತೆ, ನಾನು ಮುಂದಿನ ಪೀಳಿಗೆಗೆ ನಾನು ಕೊಟ್ಟು ಹೋಗಬಹುದು. ಇದು ಒಂದು ಕೃಷ್ಣನ ಒಂದು ಉದ್ದೇಶ ಇತ್ತು. ನೋಡಿ, ಪ್ರಾಯ ಕೃಷ್ಣ ಇದನ್ನು ಮಾಡಿರ್ಲಿಲ್ಲ ಅಂತಂದ್ರೆ ನಮಗೆ 16 ಪರ್ವಗಳಾಗ್ಬಿಡ್ತಿದ್ದು. ಈ ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವಗಳೇ ಆಗ್ತಿರ್ಲಿಲ್ಲ. ಶಾಂತಿ ಪರ್ವ ಅನುಶಾಸನ ಪರ್ವದಲ್ಲಿ ಭೀಷ್ಮರ ಕೊಡುಗೆ ತುಂಬಾ ಇದೆ, ಯಾಕಂದ್ರೆ ಭೀಷ್ಮರೇ ಹೇಳಿದ್ದೆಲ್ಲ ಧರ್ಮರಾಜನಿಗೆ. ಆಗ ಧರ್ಮರಾಜ ರಥವನ್ನು ಇಳಿದು ಬಂದು ಪಾಂಡವರು ಎಲ್ಲ ಅಜ್ಜನ ಸುತ್ತು ಕೂಡ್ತಾರೆ. ಕೂತಾಗ
ಭೀಷ್ಮರೇ ಹೇಳ್ತಾರೆ, ನನಗೆ ಏನೂ ಹೇಳಲಿಕ್ಕೆ ಬರ್ತಾ ಇಲ್ಲ ಅಂತ ಕೃಷ್ಣ ಹೇಳಿದಾಗ ನಾನು ವ್ಯವಸ್ಥೆ ಮಾಡ್ತೇನೆ ನೀವು ಹೇಳುವಂಗೆ ಅಂತಂದ್ರೆ, ಕೃಷ್ಣ ಅಲ್ಲಿ ಪುರೋಹಿತ, ಅಲ್ಲಿ ಅದನ್ನ ಮಾಡಿಸಿದ್ದ ಅವನು ಕೃಷ್ಣ. ಅಲ್ಲಿ ನಿನ್ನ ನಾಲಿಗೆಯಲ್ಲಿ ನಾನೇ ಕೂತ್ಕೊಂಡು ನಿನ್ನ ಮನಸ್ಸಿನಲ್ಲೂ ನಾನೇ ಕೂತು ಈ ಎರಡೂ ಪರ್ವಗಳನ್ನು, ಎಲ್ಲ ಉಪದೇಶ ನಿನಗೆ ಏನು ಗೊತ್ತಿದೆ, ನೀನು ಜ್ಞಾನದಲ್ಲಿನೂ ವಯೋವೃದ್ಧ ಮತ್ತೆ ವಯಸ್ಸಿನಲ್ಲಿಯೂ ಕೂಡ ವಯೋವೃದ್ಧ, ಆದ್ದರಿಂದಾಗಿ ಈ ಪೂರ್ಣ ಜ್ಞಾನ ನೀನು ನಿನ್ನ ಮೊಮ್ಮಕ್ಕಳಿಗೆ ಕೊಟ್ಟು ನೀನು ಹೋಗು, ಹಾಗೆ ಹೋಗಬೇಡ ಅಂತ ಕೃಷ್ಣ ಅದಕ್ಕೆ ವ್ಯವಸ್ಥೆ ಮಾಡಿದ. ಆಗ ಭೀಷ್ಮಾಚಾರ್ಯರು ರಾಜಧರ್ಮದ ಬಗ್ಗೆ, ರಾಜಧರ್ಮ ಅಂತಂದ್ರೆ ಪಾಲಿಟಿಕ್ಸ್, ಪಾಲಿಟಿಕಿಂಗ್ ಅಂಡ್ ಎಕನಾಮಿಕ್ಸ್, ಮೂರು ಸೇರಿ ಒಂದು ರಾಜಧರ್ಮ. ಈಗ ಬೇರೆ ಇದೆ, ಈಗ ಪೊಲಿಟಿಕಲ್ ಸೈನ್ಸ್ ಬೇರೆ ಇದೆ, ಎಕನಾಮಿಕ್ಸ್ ಬೇರೆ ಇದೆ. ಈಗಿನ ಒಂದು ಇದು ಹಾಗೆ ಇರಲಿಲ್ಲ. ರಾಜಧರ್ಮ ಅಂತಂದ್ರೆ ಇವು ಮೂರೂ ಸೇರಿದ್ರೆ ಒಂದು ರಾಜಧರ್ಮ ಆಗ್ತಾ ಇತ್ತು. ಆಮೇಲೆ ವೇದಾಂತ, ಈಗ ವೇದಾಂತ ಬೇರೆ ಇದೆ, ಸೈಕಾಲಜಿ ಬೇರೆ ಇದೆ. ಸೈಕಾಲಜಿ ಪ್ಲಸ್ ಫಿಲಾಸಫಿ ಎರಡೂ ಸೇರಿದ್ರೆ ಒಂದು ಸಬ್ಜೆಕ್ಟು. ಅನುಶಾಸನ ಪರ್ವ, ಶಾಂತಿ ಪರ್ವ ಪೂರ್ತಿ ಎಲ್ಲ, ಅದರಲ್ಲಿ ಉಪಪರ್ವಗಳಿದೆ, ಮೋಕ್ಷಧರ್ಮ ಪರ್ವ, ಎಲ್ಲವೂ ಕೂಡ ಭೀಷ್ಮರು ಆ ಧರ್ಮರಾಜ ಪಾಂಡವರಿಗೆ ಉಪದೇಶ ಮಾಡಿ ಅವರು ಉತ್ತರಾಯಣ ಬಂದ ಮೇಲೆ ಅಷ್ಟಮಿ ದಿನ, ಮಾಘ ಶುದ್ಧ ಅಷ್ಟಮಿ ದಿನ ಅವರು ದೇಹತ್ಯಾಗ ಮಾಡಿದರು. ಅಂತಹ ಇವತ್ತು ಪವಿತ್ರವಾದ ದಿನ ನಾವು. ಹಾಗಾಗಿ ಭೀಷ್ಮರಿಗೆ, ಯಾರೇ ಜಾತಿ ಯಾವುದೇ ಧರ್ಮದಲ್ಲಿ ಇರಲಿ, ಭೀಷ್ಮರಿಗೆ ತರ್ಪಣ ಕೊಡಬೇಕು. ಭೀಷ್ಮರಿಗೆ ಅಷ್ಟಮಿ ದಿನ ತರ್ಪಣ ಕೊಡಬೇಕು. ಯಾರಿಗೆ ಅಧಿಕಾರ ಇದೆಯೋ ಇಲ್ಲೋ ಅನ್ನೋ ಪ್ರಶ್ನೆನೇ ಇಲ್ಲ. ಅಧಿಕಾರ ಇದ್ದವರು ಸವ್ಯವಾಗಿ ತರ್ಪಣ ಕೊಡಿ, ಅಧಿಕಾರ ಇಲ್ಲದೆ ಇರೋರು ಅಂತಂದ್ರೆ ತಂದೆ ತಾಯಿ ಇಲ್ಲದೆ ಇರೋರು ಅಪಸವ್ಯದಿಂದ ಭೀಷ್ಮರಿಗೆ ತರ್ಪಣ ಕೊಟ್ಟು ಇವತ್ತು ಅದೊಂದು ನಾವು ಯಾವಾಗಲೂ ಭೀಷ್ಮರಿಗೆ ಋಣಿಯಾಗಿರ್ಬೇಕು. ಯಾಕೆ ಅಂತಂದ್ರೆ ಈ ವಿಷ್ಣು ಸಹಸ್ರನಾಮ ಅನ್ನೋದು ಬಂದಿದ್ದೇ ಇದರಲ್ಲಿ ಅನುಶಾಸನ ಪರ್ವದಲ್ಲಿ. ಅಂತಹ ಒಂದು ಶಾಸ್ತ್ರವನ್ನು ನಮ್ಮ ಮಾನವ ಜನಾಂಗಕ್ಕೆ ಕೊಟ್ಟು ಹೋದ್ರು, ಆ ಜ್ಞಾನಕ್ಕಾಗಿ ನಾವು ಭೀಷ್ಮರಿಗೆ ಸದಾ ಋಣಿಯಾಗಿರ್ಬೇಕು ಅಂತ ಹೇಳಿ ನಾನು ಒಂದು ಸಣ್ಣ ಭೀಷ್ಮರ ಬಗ್ಗೆ ಚಿಂತನೆ ಮುಗಿಸಿ, ಆ ಭೀಷ್ಮರ ಅಂತರ್ಯಾಮಿಯಾದ ಪ್ರಾಣದೇವರು ಮತ್ತೆ ಆ ಗೋಪಾಲಕೃಷ್ಣ ನಮ್ಮನ್ನು ಸಲಹಲಿ, ಈ ಜ್ಞಾನ ಗಂಗೆ ನಮ್ಮ ತಲೆಯಲ್ಲಿ ನಿರಂತರವಾಗಿ ಇರಲಿ ಅಂತ ಹೇಳಿ ನಾನು ಪಂಡಿತಾಚಾರ್ಯ, ತ್ರಿವಿಕ್ರಮ ಪಂಡಿತಾಚಾರ್ಯರ ಬಗ್ಗೆ ಒಂದು ಎರಡು ಮಾತಾಡಿ ಮಧ್ವವಿಜಯಕ್ಕೆ ಹೋಗ್ತೇನೆ. ಮಧ್ವರ ಬಗ್ಗೆ ಮಾತಾಡಿ, ತ್ರಿವಿಕ್ರಮ ಪಂಡಿತಾಚಾರ್ಯರು ಅದ್ವೈತ ಮತದಲ್ಲಿಯೇ ಅವರಂತ ದೊಡ್ಡ ವಿದ್ವಾಂಸರು ಯಾರೂ ಇರಲಿಲ್ಲ ಆ ಸಮಯದಲ್ಲಿ. ಆಚಾರ್ಯರ ಸಮಕಾಲೀನವರು. ಹೇಗೆ ವಾದಿಸಿಂಹ, ಬುದ್ಧಿಸಾಗರ ಮತ್ತೆ ವಾಸುದೇವ ಪಂಡಿತ ಅವರು ಈ ದೊಡ್ಡ ವಿದ್ವಾಂಸರು, ಮಜಗದ ಆನೆಗಳಿದ್ದಂಗಿದ್ರು ಅವರು ಕೂಡ ಆಚಾರ್ಯರ ಮುಂದೆ ಬಂದು ಸೋತವರು. ಅಂತಂದ್ರೆ ಆಚಾರ್ಯರು ಅವರಿಗೆ ಕೆಲವೇ ನಿಮಿಷಗಳ ಕಾಲ, ಕೆಲವೇ ವಾಕ್ಯದಲ್ಲಿ ಅವರನ್ನು ಸೋಲಿಸಿ ಕಳಿಸಿದ್ರು ಆಚಾರ್ಯರು. ಅದು ನಾವು ಹಿಂದೆ ನೋಡಿದ್ದೇವೆ. ಆದರೆ ತ್ರಿವಿಕ್ರಮ ಪಂಡಿತಾಚಾರ್ಯರು 7-8 ದಿನಗಳ ಕಾಲ, ಅಂದರೆ ಸಪ್ತಾಷ್ಟಾನಿ ದಿನಾನಿ ಅಂತ ಮಧ್ವವಿಜಯ ಹೇಳುತ್ತೆ. ನಾರಾಯಣ ಪಂಡಿತಾಚಾರ್ಯ ಅವರ ತಂದೆ ಬಗ್ಗೆ ಹೇಳಬೇಕಾದ್ರೆ 7-8 ದಿನಗಳ ಕಾಲ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಧ್ವರ ಮುಂದೆ ಕೂತು ಆ ವಾದ ವಿವಾದವನ್ನು ಮಾಡಿ ಕೊನೆಗೆ ಸೋತು ಗೆದ್ದರು ಅಂತ ಮಧ್ವವಿಜಯ ಹೇಳುತ್ತೆ. ಹಾಗೆ ಅಂತಹ ಒಂದು ಮೂರ್ಧನ್ಯ ಶಿಖಾಮಣಿಗಳು ಮತ್ತೆ ಅಂತಹ ಒಂದು ದೊಡ್ಡ ಪಂಡಿತರಾದಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಧ್ವ ಸಮಾಜ ಅಥವಾ ಮಧ್ವ ಸಾರಸ್ವತ ಅಂತ ಏನು ನಾವು ಹೇಳ್ತೀವಿ, ಸಾರಸ್ವತ ಪ್ರಪಂಚ ಅಂತ, ಅದಕ್ಕೆ ಅವರ ಕೊಡುಗೆ ತುಂಬಾ ಇದೆ. ಅವರದು ಆಚಾರ್ಯರು ತನ್ನ ಯಾವ ಸನ್ಯಾಸಿಯೂ ಶಿಷ್ಯರಿಗೆ ಹೇಳಲಿಲ್ಲ, ನನ್ನ ಸೂತ್ರಕ್ಕೆ ನೀನು ಭಾಷ್ಯ ಬರಿ ಅಂತ. ಸನ್ಯಾಸಿ ಶಿಷ್ಯರು ಬರೆದ್ರು, ಇಲ್ಲ ಅಂತಿಲ್ಲ, ಅವರ ಒಂದು ಇಚ್ಛೆಗಾಗಿ, ಅವರು ಸೇವೆಗಾಗಿ ಬರೆದ್ರು. ಆಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಹೇಳಿ ಬರೆಸ್ತಾರೆ, ಹೇಳಿ ಬರೆಸಿ ನನ್ನ ಸೂತ್ರಕ್ಕೆ ನೀನು ಭಾಷ್ಯ ಬರಿ ಅಂತ ಹೇಳಿ ಬರೆಸಿ, ಅದೇ ತತ್ವಪ್ರದೀಪ ಆಯಿತು. ಅದಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರೇ ಅದರಲ್ಲಿ ಹೇಳ್ಕೊಂಡಿದ್ದಾರೆ, ಆಜ್ಞಾಬಲ ಅಕೃಷಿ ಲೇಷ ತೇಷ ಕೋದಾತ್ ಅಂತ. ಆಚಾರ್ಯರ ಆಜ್ಞೆ ಮಾಡಿದ್ದಾರೆ, ನನ್ನಲ್ಲಿ ಕೂತು ಅವರೇ ಬರೆಸ್ಬೇಕು ಅಂತ. ಅಷ್ಟು ಅವರು ಹಂಬಲ್ ಸಬ್ಮಿಷನ್ ಇತ್ತು. ಹಾಗಾಗಿ ಅವರ ಪಾಂಡಿತ್ಯ ಮತ್ತೆ ಅವರ ಒಂದು ಡೌನ್ ಟು ಅರ್ತ್ ಪರ್ಸನಾಲಿಟಿ ಅಂತ ಏನು ಹೇಳ್ತೀವಿ, ಆ ಒಂದು ಇದರಲ್ಲಿ ಆಚಾರ್ಯರಿಗೆ ಬಹಳ ಪ್ರೀತಿ. ಆ ಮನೆತನದಲ್ಲೇ ಆಚಾರ್ಯರು ಬಹಳ ಪ್ರೀತಿ, ಆ ಮನೆತನಕ್ಕೆ ಉದ್ಧಾರ ಮಾಡಿದ್ರು ಆಚಾರ್ಯರು. ಅಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿ ಬರೆದ್ರು, ನರಸಿಂಹಸ್ತುತಿ, ಎಲ್ಲ ಮಂತ್ರ ತುಲ್ಯವಾದಂತಹ ಮಂತ್ರಗಳು ನಮ್ಮ ಸಮಾಜಕ್ಕೆ ಕೊಟ್ಟು ಹೋದರು. ಅಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ನಾವು ಇವತ್ತು ಭೀಷ್ಮಾಷ್ಟಮಿ ದಿನ ನೆನೆಸಿ ಅವರ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ಆಮೇಲೆ ಅವರು ಏನು ನಮಗೆ ಮಂತ್ರ ತುಲ್ಯವಾದಂತಹ ಗ್ರಂಥಗಳು ಕೊಟ್ಟಿದ್ದಾರೆ. ವಾಯುಸ್ತುತಿ ಆಯಿತು, ನರಸಿಂಹಸ್ತುತಿ ಆಯಿತು, ಮತ್ತೆ ವಿಷ್ಣು ಸ್ತುತಿ ಎಲ್ಲವೂ ಕೂಡ ನಿತ್ಯದಲ್ಲಿ ನಾವು ಅದನ್ನ ಯಥಾಶಕ್ತಿ ಪಾರಾಯಣವನ್ನು ಮಾಡಿ ಆ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ,
ಆ ತ್ರಿವಿಕ್ರಮ ಪಂಡಿತಾಚಾರ್ಯ ಅಂತರ್ಯಾಮಿಯಾದ ಆಚಾರ್ಯರು ಮತ್ತೆ ಆ ಭಗವಂತನಲ್ಲಿ ಈ ಒಂದು ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಆಮೇಲೆ ಇವತ್ತು ಮಧ್ವನವಮಿ. ಇವತ್ತು ಆಚಾರ್ಯರು ಬದರಿಗೆ ಹೋದ ದಿನ. ನಾನು ಮಧ್ವವಿಜಯ ಶುರು ಮಾಡಬೇಕಾದ್ರೆ ಹೇಳಿದ್ದೆ, 19 ವರ್ಷಾಣಿ ಭೂತ್ವಾ ಮಾನುಷ ದೃಷ್ಟಿಕಾ ಪಿಂಗಳಾಬ್ದೆ ಮಾಘಶುದ್ಧ ನವಮ್ಯಾಂ ಬದರೀಂ ಯಯೌ ಅಂತ. 79 ವರ್ಷಗಳ ಕಾಲ ನಮ್ಮ ಜೊತೆ ಇದ್ದು ಸಕಲ ಮಾನವರನ್ನು ಅನುಗ್ರಹ ಮಾಡಿ ಮಾನವ ಕುಲಕ್ಕೆ ಒಂದು ಆನಂದದ ಶಾಸ್ತ್ರವನ್ನು ಕೊಟ್ಟು ಅವರು ಬದರಿಗೆ ಹೋದರು. ಅದು ಬದರಿಗೆ ಹೋದದ್ದು ಮಾಘಶುದ್ಧ ನವಮಿ. ನಾವು ಅನಂತೇಶ್ವರ ದೇವಸ್ಥಾನ, ಉಡುಪಿ ಅನಂತೇಶ್ವರ ದೇವಸ್ಥಾನ, ಅಲ್ಲಿ ಆಚಾರ್ಯ ಕೂತು ಪ್ರವಚನ ಮಾಡ್ತಾ ಇದ್ರು. ಅವರು ಯಾವ ಕೂತು ಪ್ರವಚನ ಮಾಡ್ತಾ ಇದ್ರಲ್ಲ ಆ ಕಲ್ಲಿಗೆ ಪೂಜೆ. ಆ ಕಲ್ಲಿನ ಮೇಲೆ ಬೇರೆ ವಿಗ್ರಹ ಇಲ್ಲ, ಆ ಕಲ್ಲಿಗೆ ಪೂಜೆ. ಯಾಕಂತಂದ್ರೆ ಆಚಾರ್ಯರು ಅಲ್ಲೇ ಕೂತು ಪ್ರವಚನ ಮಾಡ್ತಾ ಇದ್ರು. ಈಗಲೂ ಕೂಡ ಆಚಾರ್ಯರಲ್ಲಿ ಕೂತಿರ್ತಾರೆ ಅನ್ನೋ ಒಂದು ಅನುಸಂಧಾನದಿಂದ ಆ ಕಲ್ಲಿಗೆ ಪೂಜೆ ಮಾಡೋದು. ಆ ಕಲ್ಲು ಮೇಲೆ ಕೂತು ಆಚಾರ್ಯರು ಪ್ರವಚನ ಮಾಡ್ತಾ ಇದ್ರು. ಒಂದು ದಿನ ಇನ್ನೊಂದು ತಪ್ಪು ಕಲ್ಪನೆ ಇದೆ. ನಾವು ಅಲ್ಲಿ ಅನಂತೇಶ್ವರಕ್ಕೆ ಹೋದಾಗ ಅಲ್ಲಿ ಆಚಾರ್ಯರು ಇಲ್ಲಿ ಅದೃಶ್ಯರಾದರು ಅಂತ ಹೇಳಿ ಅನುಸಂಧಾನದಿಂದ ಆಚಾರ್ಯರಿಗೆ ನಮಸ್ಕಾರ ಮಾಡಬಾರ್ದು. ನಾವು ಆಚಾರ್ಯರು ನಮ್ಮ ಜೊತೆ ಇದ್ದು ಮಾಘಶುದ್ಧ ನವಮಿ ದಿನ ಆಚಾರ್ಯರು ಬದರಿಗೆ ಹೋದರು ಅಂತ ಅನುಸಂಧಾನ ಮಾಡಬೇಕು. ಅಲ್ಲಿ ಒಂದು ಮಾತು ಬರುತ್ತೆ, ವಾದಿರಾಜರೇ ಒಂದು ಮಾತು ಹೇಳ್ತಾರೆ, ಅದೃಶ್ಯ ರೂಪ್ಯ ಪೀಠೆ ಅಸ್ತಿ ದೃಶ್ಯೋಸ್ತಿ ಬದರೀತಳೆ ಅನ್ನೋ ಒಂದು ಮಾತು. ಆಚಾರ್ಯರು ಉಡುಪಿಯಲ್ಲಿ ಅದೃಶ್ಯರಾಗಿ ಬದರಿಯಲ್ಲಿ ವ್ಯಾಸಾಶ್ರಮದಲ್ಲಿ ಇನ್ನೂ ಇದ್ದಾರೆ. ಅಂತಹ ಆಚಾರ್ಯರು ಅದೃಶ್ಯರಾಗಲಿಲ್ಲ ಅಲ್ಲಿ ಪ್ರವಚನ ಮಾಡಬೇಕಾದ್ರೆ. ಅವರ ನಾರಾಯಣ ಪಂಡಿತಾಚಾರ್ಯರೇ ಮಧ್ವವಿಜಯಕ್ಕೆ ವ್ಯಾಖ್ಯಾನ ಬರಿತಾ ಹೇಳ್ತಾರೆ, ಭಾವಪ್ರಕಾಶಕದಲ್ಲಿ ಪುಷ್ಪವೃಷ್ಟಿ ಆಯಿತು. ಪುಷ್ಪವೃಷ್ಟಿ ಆದ ಮೇಲೆ ಅವರ ಕೊರಳಲ್ಲಿ, ಆಚಾರ್ಯರ ಕೊರಳಲ್ಲಿ ಒಂದು ತುಳಸಿ ಛಟಯ, ತುಳಸಿ ಮಾಲೆ ಕಾಣಿಸ್ತಾ ಇತ್ತು ಅಂತ. ಎಲ್ಲ ಜನರು ತುಳಸಿ ಮಾಲೆ ನೋಡಿದ್ರು. ಎಲ್ಲ ಜನರು ತುಳಸಿ ಮಾಲೆ ನೋಡಿದ ಮೇಲೆ ಅದೃಶ್ಯರಾಗೋದು ಹೇಗೆ? ಅಂತಹ ಒಂದು ಅದೃಶ್ಯರಾದರು ಅನ್ನೋ ಒಂದು ಕಥೆಯನ್ನು ನಾವು ಬಿಟ್ಟು ಆಚಾರ್ಯರು ಅಲ್ಲಿ ಕೂತು ಪಾಠ ಪ್ರವಚನ ಮಾಡ್ತಾ ಇದ್ರು. ಬದರಿಗೆ ಹೋದರು ಅಂತಂದ್ರೆ 79 ವರ್ಷಗಳ ಕಾಲ ನಮ್ಮ ಜೊತೆ ಇದ್ದು ಪಿಂಗಳಾಬ್ದೆ ಮಾಘಶುದ್ಧ ನವಮ್ಯಾಂ ಬದರೀಂ ಯಯೌ, ಬದರಿಗೆ ಹೋದರು ಆಚಾರ್ಯರು ಅಂತ ಒಂದು ಅನುಸಂಧಾನದಿಂದ ನಾವು ಅಲ್ಲಿ ಆಚಾರ್ಯರಿಗೆ ಅನಂತಾಶಯನದಲ್ಲಿ ನಮಸ್ಕಾರ ಮಾಡಿದರೆ ಅದು ಆಚಾರ್ಯರಿಗೆ ಸಲ್ಲತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತಂದ್ರೆ ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಅನ್ಯಥಾ ಉಪಾಸನೆ ಯಾವತ್ತೂ ಮಾಡಬಾರದು, ಸುಳ್ಳು ತಪ್ಪು ಉಪಾಸನೆಗಳನ್ನು ಮಾಡಬಾರದು. ಅದಕ್ಕೆ ನರಕಾದಿ ಅನರ್ಥಗಳಿದೆ. ಆದ್ದರಿಂದಾಗಿ ನಾವು ಏನು ಆಚಾರ್ಯರ ಕಥೆ ಇದೆ ಹಾಗೆ ಮಧ್ವವಿಜಯ ಹೇಗೆ ಹೇಳುತ್ತೆ ಹಾಗೆ ಆಚಾರ್ಯರ ಉಪಾಸನೆ ಮಾಡಬೇಕು. ಆಚಾರ್ಯರು ತಮ್ಮ ಜೀವನ ಉದ್ದಕ್ಕೂ ಸಂದೇಶ ನಾವು ಈಗ ಮಧ್ವವಿಜಯ ಪ್ರವಚನದಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಒಂದು ಮಾತು ನಾನು ಹೇಳ್ತೇನೆ. ಆಚಾರ್ಯರ ಸಿದ್ಧಾಂತ ಏನಂತಂದ್ರೆ, ಕುರು ಭುಂಶ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಂ ರತಿಯಾ ಸತತಂ. ನಿನ್ನ ಪಾಲಿನ ಕರ್ಮ ನೀ ಮಾಡು, ಬಂದದ ನುಣ್ಣು, ಹರಿಯೇ ಪರದೈವ, ಹರಿಯೇ ಜಗಕ್ಕೆ ಒಬ್ಬನೇ ತಾಯಿ ತಂದೆ. ಇದು ಆಚಾರ್ಯರ ಮೂಲ ಸಿದ್ಧಾಂತ. ಇಂತಹ ಆಚಾರ್ಯರು ಈ ಮಾಘ ಮಾಸದಲ್ಲಿ, ಇದು ಬಹಳ ಪವಿತ್ರವಾದಂತಹ ಮಾಸ. ಇದರಲ್ಲಿ ನಾವು ಯಾವತ್ ಶಕ್ತಿ ಮಧ್ವವಿಜಯದ ಚಿಂತನೆ ಮಾಡ್ತಾ ಇದ್ದೇವೆ. ಇದು ಕೇವಲ ಆಚಾರ್ಯರ ಅನುಗ್ರಹ. ಆದ್ದರಿಂದಾಗಿ ಆಚಾರ್ಯರು ಇದನ್ನು, ಈ ಮಧ್ವವಿಜಯ ನಮ್ಮ ಪ್ರವಚನ ಸ್ವೀಕಾರ ಮಾಡಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮಧ್ವವಿಜಯಕ್ಕೆ ಪ್ರವೇಶ ಮಾಡ್ತೇನೆ. ನಾವು ನಿನ್ನೆ ತನಕ ಆಚಾರ್ಯರು ಏನು ಇನ್ನು ಇದಕ್ಕೆ ಅವರು ಉಡುಪಿಗೆ ಬರಬೇಕಾದ್ರೆ ಅಲ್ಲಿ ದಾನ ಸೂಕ್ತದ ಬಗ್ಗೆ ನಾನು ನಿನ್ನೆ ಮಾತಾಡ್ತಾ ಇದ್ದೆ. ಆ ದಾನ ಸೂಕ್ತದ ಬಗ್ಗೆ ಆ ಕೇರಳ ಪಂಡಿತರ ಜೊತೆ ಏನು ಚರ್ಚೆ ಮಾಡಿದ್ರು, ಆಚಾರ್ಯ ದಾನ ಸೂಕ್ತದ ಬಗ್ಗೆ ಏನು ವಿವರಣೆ ಮಾಡಿದಾಗ ಅಲ್ಲಿನ ಎಲ್ಲಾ ಪಂಡಿತರು ಹೇಳ್ತಾರೆ, ತರ್ಕ ತಂತ್ರ ಕುಶಲಾನಪಿ ಪುಂಸಃ ಅಂತ. ಅವರು ಆಚಾರ್ಯರ ಎಲ್ಲ ಏನೇ ತರ್ಕವನ್ನು ಕೊಟ್ಟರು ಕೂಡ ಅವರು ಅದನ್ನು ನಿರ್ನಾಮ ಮಾಡಿ ಅದಕ್ಕೆ ಉತ್ತರ ಕೊಡ್ತಿದ್ರು ಆಚಾರ್ಯರು. ಹಾಗೆ ಈ ದಾನ ಸೂಕ್ತವನ್ನು ಮುಗಿಸಿದರು. ದಾನ ಸೂಕ್ತವನ್ನು ಮುಗಿಸಿದ ಮೇಲೆ ಇನ್ನೊಂದು ಘಟನೆ ಅಲ್ಲಿ ನಡೀತು ಅಂತ ಹೇಳ್ತಾರೆ. ಅದೇ ದಾನ ಸೂಕ್ತದ ಬಗ್ಗೆ. ಆ ದಾನ ಸೂಕ್ತದಲ್ಲಿ ಒಂದು ಮಾತು ಬರುತ್ತೆ. ಅಲ್ಲಿ ಒಂದು ಪ್ರಣೀಯಾತೆ ಅಂತ ಒಂದು ಮಾತು ಬರುತ್ತೆ. ಏನಿದು ಪ್ರಣೀಯಾತೆ ಅನ್ನೋದು ಅಂತ ಅರ್ಥದ ಬಗ್ಗೆ ಅಲ್ಲಿ ಚಿಂತನೆ ನಡೀತು. ಈ
ಇದು ಆಗ ಕೆಲವರು ಆಚಾರ್ಯರು ಹೇಳಿದ್ರು, ಇದೇನು ನೀವು ಹೇಳ್ತಾ ಇದ್ದೀರಲ್ಲ, ಇದು ಈ ಧಾತು ಪಾಠದಲ್ಲಿ ಇಲ್ಲ. ಇದಕ್ಕೆ ಪ್ರಿಂಜ್ಯಾತೆ ಅಂತ ಏನೋ ಒಂದು ಅದು ಶಬ್ದ ಬರುತ್ತೆ. ನಾವು ಧಾತು ಪಾಠ ಅಂತಂದ್ರೆ ಏನಂತ ನಾನು ಹೇಳ್ತೀನಿ. ಇದನ್ನು ಮುಗಿಸ್ಬಿಡ್ತೀನಿ. ಆ ಧಾತು ಪಾಠದ ಅದು ತಪ್ಪದು, ಪೃಣಿಯಾತೆ ಅನ್ನೋದು ಕರೆಕ್ಟು ಅಂತ ಆಚಾರ್ಯರು ಹೇಳ್ತಾರೆ. ಏನಪ್ಪ ಇದು ಧಾತು ಪಾಠ ಅಂತಂದ್ರೆ, ಸಂಸ್ಕೃತ ವ್ಯಾಕರಣದಲ್ಲಿ ಕೆಲವು ಧಾತುಗಳನ್ನು ಬಳಸ್ತಾರೆ. ಅಂತಂದ್ರೆ ಮುಖ್ಯವಾಗಿ ಸಂಸ್ಕೃತ ವ್ಯಾಕರಣ ಅಂತಂದ್ರೆ ಇದು ಧಾತು ಪಾಠ ಅಂತಾರೆ, ಒಂದು ಸಂಗ್ರಹ. ಧಾತುಗಳಂತಂದ್ರೆ ಏನು? ಕ್ರಿಯೆಯ ಮೂಲ ಅಂತಂದ್ರೆ ವರ್ಬ್ ರೂಟ್ ಅಂತ ಹೇಳ್ತೀವಿ ನಾವು ಗ್ರಾಮ್ಯಾಟಿಕಲಿ. ಪಾಣಿನಿ ಮಹರ್ಷಿ ಈ ಧಾತು ಪಾಠಗಳನ್ನು ಮಾಡಿದ್ದಾನೆ. ಆಚಾರ್ಯರು ಅನೇಕ ವೈದಿಕ ಧಾತು ಪಾಠ ಎಲ್ಲ ಬಿಟ್ಟು ಹೋಗಿತ್ತು. ಆ ಎಲ್ಲಾ ವೈದಿಕ ಧಾತು ಪಾಠಗಳನ್ನು ಎಲ್ಲಾ ಇಲ್ಲ ಅಂದ್ರೂ ಕೆಲವೊಂದು ಮಾತ್ರ ಆಚಾರ್ಯರು ತಮ್ಮ ಸರ್ವ ಮೂಲಗಳಲ್ಲಿ ಹೇಳುತ್ತಾರೆ. ಆ ಧಾತು ಪಾಠ, ಕೆಲವು ವೈದಿಕ ಧಾತು ಪಾಠಗಳನ್ನು ಪಾಣಿನಿ ಬಿಟ್ಟಿದ್ದ, ಆದ್ರೆ ಆಚಾರ್ಯರು ಅವನು ಕೆಲವೊಂದು ತಮ್ಮ ಧಾತು ಪಾಠದಲ್ಲಿ ಅವರು ಬಳಸ್ತಾರೆ. ಅಂತಂದ್ರೆ ಅವರ ಸರ್ವ ಮೂಲದಲ್ಲಿ. ಇಷ್ಟು ಸಾಕು. ಇದರ ಧಾತು ಬಗ್ಗೆ ನಾವು ಜಾಸ್ತಿ ಚರ್ಚೆ ಮಾಡೋದು ಬೇಡ. ದಾನ ಸೂಕ್ತಕ್ಕೆ ನಾನು ಹೋಗ್ತೇನೆ. ಇಲ್ಲಿ ಪ್ರಣೀಯಾತೆ ಇದು ಬೇರೆ ಧಾತು ಪಾಠದಲ್ಲಿ ಇಲ್ಲ, ಆದ್ರೆ ಮಧ್ವರ ಧಾತು ಪಾಠದಲ್ಲಿ ಇದೆ ಅಂತ ಮಧ್ವರು ಹೇಳ್ತಾರೆ ಆಚಾರ್ಯರು. ಆಗ ಆಚಾರ್ಯರು ಹೇಳ್ತಾರೆ, ನೋಡ್ರಿ, ನೀವು ಎಷ್ಟು ದಡ್ಡ ಇದ್ದೀರಾ ನೀವು ಎಲ್ಲ ಪಂಡಿತರು, ನಿಮಗೆ ಪ್ರ ಮತ್ತೆ ಪೈ ಅನ್ನೋಕೆ ಪ್ರ ಮತ್ತೆ ಪ್ರೂನು ಅದರ ವ್ಯತ್ಯಾಸ ಗೊತ್ತಿಲ್ಲ ನಿಮಗೆ. ನೀವು ಪ್ರಾಯ ನನಗನ್ಸತ್ತೆ ನೀವು ಉಸುಕಿನಲ್ಲಿ ಅಕ್ಷರ ಬರೆದು ತಿದ್ದಿ ತೀಡಿ ಬರೆದು ಮಾಡಿರುವ ಅಭ್ಯಾಸ ಇದೆ, ನೀವು ದಡ್ಡರಿದ್ದೀರಾ, ನಿಮ್ ಮುಂದೆ ನಾನು ಏನು ವಾದ ಮಾಡಬೇಕು ಅಂತ ಆಚಾರ್ಯರು ಅಪಹಾಸ್ಯ ಮಾಡಿ ನಕ್ಕು ಹೋಗಿಬಿಡ್ತಾರೆ. ಅಂತಂದ್ರೆ ಅವರು ನಕ್ಕಿದ್ದಕ್ಕೆ, ಆಚಾರ್ಯರು ಮಾಡಿರುವ ಅಪಹಾಸ್ಯಕ್ಕೆ ಆ ಪಂಡಿತರು ಎಲ್ಲ ತಲೆಬಾಗಿದ್ರಂತೆ. ಆಗ ಅಲ್ಲಿ ಏನಾಯ್ತು ಅಂತಂದ್ರೆ, ಆಚಾರ್ಯರ ಹತ್ರ ಯಾರಾದ್ರೂ ಜಂಬದಿಂದ ಅಥವಾ ಕೋಪದಿಂದ ಬಂದು ಎಲ್ಲಿದೆ ತೋರಿಸಿ ಅಂತ ಜೋರಾಗಿ ಆವಾಜ್ ಮಾಡಿ ಯಾರಾದ್ರೂ ಪಂಡಿತರು ಮಾಡಿದರೆ ಆಚಾರ್ಯರು ಅವ್ರನ್ನ ನಿರ್ನಾಮ ಮಾಡಿಬಿಡ್ತಿದ್ರು. ಹೇಗೆ ಅವರನ್ನು ತಲೆ ಬಗ್ಗಿಸಬೇಕು ಅನ್ನೋದು ಆಚಾರ್ಯರಿಗೆ ಗೊತ್ತಿತ್ತು. ಆಮೇಲೆ ಯಾರು ಸೌಮ್ಯವಾಗಿ ಆಚಾರ್ಯರೇ ನನಗೇನೂ ಗೊತ್ತಿಲ್ಲ ಎಲ್ಲವೂ ನೀವೇ ಅಂತ ಯಾರು ಆಚಾರ್ಯರಿಗೆ ಶರಣಾಗಿ ಹೋದವರಿಗೆ ತಾಯಿ ಮಗುವಿಗೆ ಹೇಗೆ ಮುದ್ದು ಮಾಡ್ತಾಳೆ ಹಾಗೆ ಮುದ್ದು ಮಾಡಿ ಸಂತೈಸಿ ಹರಿಸಿ ಕಳಿಸ್ತಿದ್ರು ಅಂತ ಇದು ಒಂದು ಆಚಾರ್ಯರ ವಿಶೇಷ. ಅಂತಂದ್ರೆ ಅವರಿಗೆ ಆಚಾರ್ಯರಿಗೆ ಅಷ್ಟು ದೊಡ್ಡ ಕನ್ವಿಕ್ಷನ್ ಇತ್ತು. ಅಂತಂದ್ರೆ ಅವರು ಎಲ್ಲಾ ಧಾತು ರೂಪಗಳನ್ನು ಕರಗತ ಮಾಡಿಕೊಂಡಿದ್ರು. ಆದ್ದರಿಂದಾಗಿ ಅವರು ಪುಂಖಾನುಪುಂಖವಾಗಿ ಈ ವೈದಿಕ ಧಾತುಗಳನ್ನು ಹೇಳ್ತಿದ್ರು. ಅದು ಕೆಲವರಿಗೆ ಬರೀ ಧಾತು ಪಾಠವನ್ನು ಮಾತ್ರ ನೋಡಿದಾಗ ಗೊತ್ತಾಗಲ್ಲ. ಆಚಾರ್ಯರಿಗೆ ಎಲ್ಲ ಧಾತು ಪಾಠದ ಎಲ್ಲಾ ವಿಶ್ಲೇಷಣೆ ಇತ್ತು. ಆಗ ಏನಾಯ್ತು ಅಂತಂದ್ರೆ, ಆ ಪಂಡಿತರು ಮತ್ತೆ ಅದು ಒಂದು ಪ್ರಸಂಗ ಬರುತ್ತೆ. ಅದು ಯಾಕೆ ಅದೇ ಇದರಲ್ಲಿ ಈ ಏನ್ ಎಲ್ಲಾ ಪಂಡಿತರೇನಿದ್ರಲ್ಲ ಸೇರ್ಕೊಂಡಿದ್ರು, ಅವರು ವೇದಾರ್ಥ ನಿರ್ಣಯ ವಿಷಯದಲ್ಲೇ ನಿಮ್ಮ ಮುಂದೆ ನಾವು ನಮ್ಮದು ಏನೂ ಇಲ್ಲ ಅಂತ ಹೇಳಿ ಆಚಾರ್ಯರಿಗೆ ತಲೆ ಬಗ್ಗಿಸಿ ಶರಣಾದರಂತೆ. ಮತ್ತು ಇನ್ನು ಚರ್ಚೆ ಮುಂದೆ ವರಿತದು. ಅದು ದಾನ ಸೂಕ್ತದಲ್ಲಿ ಇನ್ನೊಂದು ಮಾತು ಬರುತ್ತೆ, ದಾನ ಸೂಕ್ತಾರ್ಥವಾದಿ ಅಂತ ನಾರಾಯಣ ಪಂಡಿತಾಚಾರ್ಯರೇ ಇನ್ನೊಂದು ಪುಟ್ಟ ಇದು ಬರೆದಿದ್ದಾರೆ, ಕಾಮೆಂಟ್ರಿ ಬರೆದಿದ್ದಾರೆ ಮಧ್ವ ವಿಜಯಕ್ಕೆ, ಪ್ರಮೇಯ ನವಮಾಲಿಕ ಅಂತ. ಕೇವಲ 33 ಶ್ಲೋಕಗಳಲ್ಲಿ ಸಂಪೂರ್ಣ ಮಧ್ವ ವಿಜಯ ಹಾಕಿದ್ದಾರೆ. ಅದರಲ್ಲಿ ಅವರು ನಿಮಗೆ ದಿನದಲ್ಲಿಯೂ ಮಧ್ವ ವಿಜಯ ಪೂರ್ತಿ ಹೇಳಲಿಕ್ಕೆ ಆಗದವರಿಗೆ ಈ ಪ್ರಮೇಯ ನವಮಾಲಿಕ 33 ಶ್ಲೋಕಗಳನ್ನು ಓದಿದ್ರೆ ಸಾಕು, ಮಧ್ವ ವಿಜಯ ಪಾರಾಯಣ ಮಾಡಿದಷ್ಟೇ ಪುಣ್ಯ ಬರುತ್ತೆ. ಅದರಲ್ಲಿ ದಾನ ಸೂಕ್ತಾರ್ಥವಾದಿ ಅಂತ ಆಚಾರ್ಯರಿಗೆ ವಿಶ್ಲೇಷಣೆ ಮಾಡ್ತಾ ಹೇಳ್ತಾರೆ. ಆ ದಾನ ಸೂಕ್ತದಲ್ಲಿ ಒಂದು ಮಂತ್ರ ಬರುತ್ತೆ, ಕನ್ಯಾ ವರವಾಯಿತಿ ಸೋಮಂ ಅಂತ. ಇದು ಋಗ್ವೇದದಲ್ಲೇ ಸಂಬಂಧಪಟ್ಟಂತಹ ಸೂಕ್ತ ಇದು. ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಒಬ್ಬಳು ಕನ್ಯೆ, ಒಂದು ಹುಡುಗಿ, ಅವಳು ಸೋಮರಸವನ್ನು ಹುಡುಕ್ತಾ ಹೋಗ್ತಾಳೆ. ನಾನು ಋಗ್ವೇದದ ಕಥೆ ಹೇಳ್ತೀನಿ, ಕಥೆ ಹೇಳಿ ಮುಂದೆ ಅದರ ವಿಶ್ಲೇಷಣೆ ಮಾಡ್ತೀನಿ. ಆ ಹುಡುಗಿ ಆ ಸೋಮರಸವನ್ನು ಹುಡುಕ್ತಾ ಹೋಗ್ತಾಳೆ, ಅವಳಿಗೆ ಸೋಮಲತೆ ಸಿಗತ್ತೆ. ಆ ಸೋಮಲತೆಯನ್ನು ಮಥನ ಮಾಡಿ ಇಂದ್ರನಿಗೆ ಸಮರ್ಪಣೆ ಮಾಡಬೇಕು. ಇಂದ್ರನನ್ನು ಒಲಿಸಲಿಕ್ಕೆ ಅವಳು ಇದೊಂದು ವ್ರತ ಮಾಡ್ತಾಳೆ. ಯಾಕೆ ಈ ಹುಡುಗಿ ಈ ತರ ಮಾಡ್ತಾಳೆ ಅಂತಂದ್ರೆ, ಏನಾಗಿರತ್ತಂತಂದ್ರೆ, ಅವಳಿಗೆ ಸಹಜವಾದ ಯೌವನ ಅಥವಾ ಸಹಜವಾದ ತನ್ನ ಆ ಒಂದು ಏಜ್ ತಕ್ಕಂತೆ ತನಗೆ ಬೆಳವಣಿಗೆ ಆಗಿರಲ್ಲ ಅವಳಿಗೆ, ಆ ಹುಡುಗಿಗೆ.
ಅವಳು ಹುಡುಗಿ 15 ವರ್ಷ ಇದ್ರೂ ಹುಡುಗಿ 7-8 ವರ್ಷ ಇದ್ದವ್ರ ತರ ಕಾಣಿಸ್ತಿರ್ತಾಳೆ ಅವಳು. ಆ ಹುಡುಗಿ ತನ್ನ ಸಹಜವಾಗಿ ತನ್ನ ಬೆಳವಣಿಗೆ ಆಗಲಿ ಅನ್ನೋದಕ್ಕೆ ಇಂದ್ರನಿಗೋಸ್ಕರ ಪ್ರಾರ್ಥನೆ ಮಾಡ್ತಾಳೆ. ಸೋಮರಸ ಇಂದ್ರನಿಗೆ ಸಮರ್ಪಣೆ ಮಾಡಿ ಅವಳು ಪ್ರಾರ್ಥನೆ ಮಾಡ್ತಾಳೆ. ಅವಳೊಬ್ಬಳು ಋಷಿಕೆ. ಅವಳು ಮಾಡ್ತಾ ಇರ್ತಾಳೆ. ಅಲ್ಲಿ ಅವಳಿಗೆ ಅಪಾಲ ಅಂತ ಕರೆದಿದ್ದಾರೆ. ಅಂತಹ ಹುಡುಗಿಗೆ ಅಪಾಲ ಅಂತ ಕರೆದಿದ್ದಾರೆ. ಈ ಶಬ್ದದ ಅರ್ಥ ಹೇಳಿ ಅಂತ ಎಲ್ಲಾ ಪಂಡಿತರು ಕೂತರು. ಆಗ ಆಚಾರ್ಯರು ಹೇಳ್ತಾರೆ, ಅಪಾಲ ಅಂದ್ರೆ ಅತಿ ತರುಣಿ ಅಂತ ಆಚಾರ್ಯರು ಹೇಳಿದ್ರು, ಅಥವಾ ಯುವತಿ ಅಂತಾನೂ ಆಗತ್ತೆ. ಅಪಾಲ ಅಂತಂದ್ರೆ ಅತಿ ತರುಣಿ ಅಥವಾ ಯುವತಿ. ಆಗ ಎಲ್ಲಾ ಪಂಡಿತರು ಹೇಳ್ತಾರೆ, ಇಲ್ಲ ಇಲ್ಲ, ಅಪಾಲ ಅನ್ನೋದು ಅದು ತಪ್ಪು. ಅಪಾಲ ಅಂತಂದ್ರೆ ಯಾರಿಗೆ ಈ ಬಿಳುಪು ಆಗಿರತ್ ನೋಡಿ, ಬಿಳಿ ಸ್ಕಿನ್ ಬಂದಿರತ್ತಲ್ಲ, ಬಿಳಿ ತೊನ್ನು ಅಂತ ಏನ್ ಹೇಳ್ತೀವಿ, ಅದಕ್ಕೆ ಅಪಾಲ ಅಂತಾರೆ ಅಂತ ಪಂಡಿತರು ವಾದ ಮಾಡ್ತಾರೆ. ಆಗ ಆಚಾರ್ಯರು ಹೇಳಿದ್ರು, ನಿಮಗೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಅಪಾಲ ಅಂತಂದ್ರೆ ಯಾವ ಹುಡುಗಿ ತನ್ನ ಯೌವನದ ನಿಯಂತ್ರಣವೇ ಇಲ್ಲ ಅಂತವಳು ಅಪಾಲ ಅಂತ ಆಚಾರ್ಯರು ಹೇಳ್ತಾರೆ. ಅವಳಿಗೆ ಯೌವನದ ಹುಮ್ಮಸ್ಸಿನಲ್ಲಿ ಬೇಕಾದ್ದು ಮಾಡ್ತಾ ಇರ್ತಾಳ ಹುಡುಗಿ, ಅವಳು ಅಪಾಲ ಅಂತ ಆಚಾರ್ಯರು ಹೇಳ್ತಾರೆ. ಇಲ್ಲ ಪಂಡಿತರು ಒಪ್ಪೋದೇ ಇಲ್ಲ ಅದನ್ನ. ಇಲ್ಲ ಇಲ್ಲ, ನಾವು ಒಪ್ಪಲ್ಲ ಅಂತ ಹೇಳಿದಾಗ ಆಚಾರ್ಯರು ಹೇಳ್ತಾರೆ, ಚರ್ಚೆ ಬೇಡ, ನನಗೆ ಉಡುಪಿಗೆ ಹೋಗಲಿಕ್ಕೆ ಸಮಯ ಆಗಿದೆ. ನೀವು ಏನು ಮಾಡಬೇಕು ಅಂತಂದ್ರೆ, ಮುಂದೆ ಒಂದು ದಿನ ಒಬ್ಬರು ವಿದ್ವಾಂಸರು ಬರ್ತಾರೆ. ವಿದ್ವಾಂಸರು ಬಂದು ಅವ್ರ ಹತ್ರ ನೀವು ಕೇಳಿ, ಅಪಾಲ ಅಂತಂದ್ರೆ ಬಿಳಿ ತೊನ್ನಿನ ಹುಡುಗಿಯೋ ಅಥವಾ ಅತಿ ತರುಣಿನೋ ಅಂತ ಕೇಳಿ. ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾನು ಸಮ್ಮತ ಅಂತ ಹೇಳಿ ಆಚಾರ್ಯರಿಂದ ಹೊರಟು ಬಿಡ್ತಾರೆ. ಒಂದು ವಿಸ್ಮಯ ಆಗತ್ತೆ ಅಂತಂದ್ರೆ, ಆಚಾರ್ಯರು ಹೋದ ಮೇಲೆ ಸುಮಾರು ಸ್ವಲ್ಪ ದಿನದ ಮೇಲೆ ಅಲ್ಲಿ ಒಬ್ರು ಪಂಡಿತರು ಬಂದ್ರಂತೆ, ವಿದ್ವಾಂಸರು. ಆಗ ಈ ಕೇರಳದ ಪಂಡಿತರಿಗೆ ಎಲ್ಲರಿಗೂ ಖುಷಿ ಆಯ್ತಂತೆ. ಅಲ್ಲ, ಆಚಾರ್ಯರು ಹೇಳಿದ್ದು ಕರೆಕ್ಟ್ ಇತ್ತು, ಒಬ್ಬರು ವಿದ್ವಾಂಸರು ಬರ್ತಾರೆ ಅಂತ ಎಲ್ಲಾ ಪಂಡಿತರು ಅವ್ರ ಹತ್ರ ಕೇಳಿದಾಗ ಅವರು ಅಪಾಲಕ್ಕೆ ಅತಿ ತರುಣಿ ಅಂತ ಹೇಳಿ ಅವರು ಹೋದ್ರು. ಅಂತಂದ್ರೆ ಆಚಾರ್ಯರ ಮೇಲೆ ಇವರಿಗೆ ಅತಿಶಯೋಕ್ತವಾದ ಭಕ್ತಿ ಬಂತು. ಅಲ್ಲಿ ಅವರು ಹೇಳ್ತಾರೆ, ಆಚಾರ್ಯರು ಕೇವಲ ಶಾಸ್ತ್ರಜ್ಞಾನ, ಕಾವ್ಯ ಶಾಸ್ತ್ರ ಮತ್ತೆ ತಮ್ಮ ಬಲ ಸ್ಥೈರ್ಯ ಅಷ್ಟೇ ಅಲ್ಲ, ಅವರಿಗೆ ಭೂತ ಭವಿಷ್ಯತ್ ಕಾಲದೂ ಜ್ಞಾನವಿದೆ ಅಂತ ಹೇಳಿ ತುಂಬಾ ಸಂತೋಷ ಪಟ್ರು ಅಂತ ಅಲ್ಲಿನ ಜನ, ಕೇರಳದ ಪಂಡಿತರು ಆಚಾರ್ಯರನ್ನು ಕೊಂಡಾಡಿದರು. ಒಂದು ಮಾತು ಸೋಮರಸದ ಬಗ್ಗೆ ಹೇಳಿ ಮುಂದೆ ಹೋಗ್ತೀನಿ ನಾನು. ಈ ಸೋಮರಸ ಅನ್ನೋದು ಇದು ಸೋಮಲತೆಯಲ್ಲಿ ಬರುತ್ತೆ. ಅದನ್ನ ಮಥನ ಮಾಡಿ ರಸ ತೆಗೆದು ಯಜ್ಞಯಾಗಾದಿಗಳಲ್ಲಿ ತುಂಬಾ ಬಳಕೆ ಮಾಡ್ತಿದ್ರು. ಈಗ ಸಿಗೋದೇ ಇಲ್ಲ. ಒಂದು ಈಗ ತಪ್ಪು ಕಲ್ಪನೆ ಇದೆ, ಸೋಮರಸ ಅಂತಂದ್ರೆ ಲಿಕ್ಕರ್ ಅಂತ ಅನ್ಕೊಂಡಿದ್ದಾರೆ. ಅದು ಶುದ್ಧಾಂಗ ಶುದ್ಧ ತಪ್ಪು. ಅದಕ್ಕೂ ಇದಕ್ಕೂ ಯಾವುದೂ ಸಂಬಂಧ ಇಲ್ಲ. ಸುಮ್ಮನೆ ಏನೋ ಸೀರಿಯಲ್ಲು ಪಿಕ್ಚರ್ಗಳನ್ನು ನೋಡಿ ಅವರು ಏನೋ ಡಿಸ್ಟಾರ್ಟ್ ಮಾಡಿ ಕತೆ ಹೇಳ್ತಾರೆ. ಅದನ್ನು ನಮ್ಮ ಸಮಾಜದ ತಲೆ ಮೇಲೆ ಬರುತ್ತೆ. ಸೋಮರಸ ಅಂತಂದ್ರೆ ಲಿಕ್ಕರ್ಗೆ ಅದಕ್ಕೆ ಯಾವುದೂ ಸಂಬಂಧ ಇಲ್ಲ. ಸೋಮರಸ ಇದು ಒಂದು ಸೋಮಲತೆಯಿಂದ ಬರೋದು. ಈಗ ಉದಾಹರಣೆಗೆ ದ್ರಾಕ್ಷಿ ಇದೆ, ದ್ರಾಕ್ಷಿ ತಿಂದಿದ ತಕ್ಷಣ ನಾನು ಲಿಕ್ಕರ್ ಕುಡಿದಿದ್ದೇನೆ ಅಂತ ಅಲ್ಲ, ಅದನ್ನ ಮಥನ ಮಾಡಿ ಫರ್ಮೆಂಟ್ ಮಾಡಿದಾಗ ಮಾತ್ರ ಅದು ಆಗೋದು, ಅದು ಬೇರೆ ಮಾತದು. ಹಾಗೆ ಸೋಮರಸ ಸೋಮಲತೆಗೆ ಮತ್ತೆ ಲಿಕ್ಕರ್ಗೆ ಯಾವುದೂ ಸಂಬಂಧ ಇಲ್ಲ ಅಂತ ಹೇಳಿ ನಾನು ಮುಂದೆ ಪ್ರವೇಶ ಮಾಡ್ತೇನೆ. ಮುಂದಿನ ಕಥೆಗೆ, ಮಧ್ವವಿಜಯದ. ಒಂದು ಆಚಾರ್ಯರ ಬಗ್ಗೆ ವಿಮರ್ಶೆ ಅಂತಂದ್ರೆ ಅವರ ಬರಹಗಳ ಬಗ್ಗೆ ಒಂದು ಕಾಂಪಿಟೇಟಿವ್ ವಿಮರ್ಶೆ. ಈ ಯಾರಿಗೂ ನಿಂದೆ ಮಾಡ್ತಾ ಇಲ್ಲ ನಾನು. ಆಚಾರ್ಯರ ಸಿದ್ಧಾಂತ ಮತ್ತೆ ಆಚಾರ್ಯರು ಹೇಗೆ ಇದಮಿತ್ತಂ ಅಂತ ಹೇಳುತ್ತಿದ್ರು. ದೇರ್ ಆರ್ ನೋ ಇಫ್ಸ್ ಅಂಡ್ ಬಟ್ಸ್ ಇನ್ ಹಿಸ್ ಫಿಲಾಸಫಿ. ಒಂದು ಅಂತಂದ್ರೆ ಆಚಾರ್ಯರಿಗೆ ಮೊದಲೇದ್ದು ಅವರು ತುಂಬಾ ಗಮನ ಕೊಟ್ಟಿದ್ದು ಶುದ್ಧ ಪಾಠ, ಮೂಲ ಪಾಠ ಮತ್ತೆ ಅರ್ಥ. ಅಂತಂದ್ರೆ ಶ್ರುತಿ ಸ್ಮೃತಿಗೆ ಹೇಗೆ ಅರ್ಥ ಆಗತ್ತೆ ಸೂತ್ರಕ್ಕೆ, ಅದು ಮುಖ್ಯವಾದದ್ದು. ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ತಳವಕಾರ ಉಪನಿಷತ್ತು ಈಗ ಪ್ರಸಿದ್ಧವಾಗಿದ್ದು, ಅದಕ್ಕೆ ಕೇನೋಪನಿಷತ್ ಅಂತಾರೆ. ಯಾಕೆ ಅಂತಂದ್ರೆ ಅದರಲ್ಲಿ ಕೇನೇಶಿತಂ ಬ್ರಹ್ಮ ಅಂತ ಶುರು ಆಗುತ್ತದು. ಆದ್ದರಿಂದಾಗಿ ಕೇನೋಪನಿಷತ್ ಅಂತ ತುಂಬಾ ಪ್ರಸಿದ್ಧ ಆಯಿತು. ಅದಕ್ಕೆ ಪ್ರಾಚೀನ ಹೆಸರು ತಳವಕಾರ ಉಪನಿಷತ್ತು. ಅದರಲ್ಲಿ ಒಂದು ಮಾತಿದೆ, ನಾಹಮನ್ನೇ ಸುವೇದೇತಿ ನೋನ ವೇದೇತಿ ವೇದಿ ಚ ಅಂತ ಒಂದು ಮಾತಿದು. ಇದಕ್ಕೆ ಈ ತಳವಕಾರ ಉಪನಿಷತ್ತಿಗೆ ಶಂಕರರು 2 ವ್ಯಾಖ್ಯಾನ ಬರೆದಿದ್ದಾರೆ. ಒಂದರಲ್ಲಿ ಅವರು ಏನ್ ಮಾಡ್ತಾರಂತಂದ್ರೆ ನಾಹಂ ಮನ್ನೇ ಸುವೇದೇತಿ ಅಂತ ಅರ್ಥ ಬರೀತಾರೆ. ಇನ್ನೊಂದರಲ್ಲಿ ಏನ್ ಮಾಡ್ತಾರೆ, ನಾಹಂ ಮನ್ನೇ ಸುವೇದೇತಿ ಅಂತ ಬರೀತಾರೆ. ಅವರಿಗೆ ಅದು ಯಾವುದು ಕರೆಕ್ಟು ಅಥವಾ ಯಾವುದು ಮೂಲ ಅನ್ನೋದು ಗೊತ್ತಾಗಲಿಲ್ಲ. 2 ವ್ಯಾಖ್ಯಾನ, ಶಂಕರರ ವ್ಯಾಖ್ಯಾನದಲ್ಲಿ ನೋಡಿದಾಗ ಇದು 2 ನಮಗೆ ಡಿಫರೆನ್ಸ್ ಗೊತ್ತಾಗತ್ತೆ. ಆಗ ಶಂಕರರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಇದು ಕರೆಕ್ಟು ಅದು ಕರೆಕ್ಟ್. ಯಾವತ್ತೂ ಸಿದ್ಧಾಂತದಲ್ಲಿ ಇದು ಕರೆಕ್ಟು ಅದು ಕರೆಕ್ಟ್ ಅಂತಲ್ಲ.
ಅಂತಂದ್ರೆ ಅರ್ಥದ ಬೇರೆ ಬೇರೆ ಹೇಳ್ರಿ ನೀವು. ಯಾಕೆಂತಂದ್ರೆ ತ್ರಯೋರ್ಥ ಸರ್ವವೇದೇಶು ದಶಾರ್ಥ ಭಾರತೆ ತಥಾ ವಿಷ್ಣೋ ವಿಷ್ಣೋ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ ಅದು ಇದೆ. ಅಂತಂದ್ರೆ ಒಂದು ವೇದದ ಅರ್ಥಕ್ಕೆ ಒಂದು ವೇದದ ಮಂತ್ರಕ್ಕೆ ಮಿನಿಮಮ್ ಮೂರು ಅರ್ಥ ಅಂತ ಆಚಾರ್ಯರು ಹೇಳಿದ್ರು, ನಿನ್ನೆ ನೋಡಿದ್ದೇವೆ. ಹಾಗೆ ಅರ್ಥಗಳನ್ನು ಬೇರೆ ಬೇರೆ ಆಗಿ ಹೇಳಿ, ಆದರೆ ಪಾಠ ಮಾತ್ರ ಒಂದೇ ಇರಬೇಕು. ಪಾಠದಲ್ಲಿ ಹೆಚ್ಚು ಕಮ್ಮಿ ಇರಬಾರದು. ಅದು ಶಂಕರರ ಒಂದು ಗ್ರಂಥದ ಶೈಲಿ. ಅಂತಂದ್ರೆ ಅವ್ರ ಗ್ರಂಥವು ತುಂಬಾ ಸುಂದರವಾಗಿದೆ. ನಾನು ಅದರ ಬಗ್ಗೆ ಏನೂ ವಿಶ್ಲೇಷಣೆ ಮಾಡ್ತಾ ಇಲ್ಲ. ಒಂದು ಕಂಪ್ಯಾರಿಟಿವ್ ಸ್ಟಡಿ ಅಷ್ಟೇ, ಮತಾಚಾರ್ಯರು ಕಂಪ್ಯಾರಿಟಿವ್ ಸ್ಟಡಿ. ಆಚಾರ್ಯರು ಏನ್ ಮಾಡ್ತಾರೆ, ಆಚಾರ್ಯರು ಗ್ರಂಥದಲ್ಲಿ ಯಾವತ್ತೂ ಇಫ್ಸ್ ಬಟ್ಸ್ ಅನ್ನೋದು ಇಲ್ವೇ ಇಲ್ಲ. ನೋ ಇಫ್ಸ್ ಅಂಡ್ ಬಟ್ಸ್. ಇದಮಿತ್ತಂ, ಇದೇ ಕರೆಕ್ಟು, ಇದರ ಅರ್ಥ ಬೇರೆ ಇರಲಿ, ಆದರೆ ಮೂಲ ಪಾಠ ಇದೆ ಅಂತ ಆಚಾರ್ಯರು ಎಲ್ಲ ಅವರ ಸಂಪೂರ್ಣ ಸರ್ವಮೂಲ ಗ್ರಂಥಗಳಲ್ಲಿ ಇದೇ ಇದೆ. ಎಲ್ಲೂ ಕೂಡ ಹೀಗಿರಬಹುದು, ಆ ಪುಸ್ತಕ ತಗೊಂಡು ಬನ್ನಿ ನೋಡೋಣ ಅಂತಂದ್ರೆ ಆಚಾರ್ಯ ಮಸ್ತಕದಲ್ಲಿ ಏನಿದೆ ಅದು ಪುಸ್ತಕದಲ್ಲಿ ಇರುತ್ತೆ. ತ್ಯಕ್ತ ವೈದಿಕರವರು ಹೀಗೆ ಆಚಾರ್ಯರದು ಗ್ರಂಥ ಶೈಲಿ. ಅದಕ್ಕೆ ಅವರು ತಳವಕಾರ ಉಪನಿಷತ್ತಿಗೆ ಅವರು ವ್ಯಾಖ್ಯಾನ ಬರಿಬೇಕಾದ್ರೆ ಅವರು ಹೇಳ್ತಾರೆ ಯದಿಮನ್ಯಸೆ ಸುವೇದೇತಿ, ಇದೇ ಮೂಲ ಪಾಠ ಅಂತ ಹೇಳಿ ವ್ಯಾಖ್ಯಾನ ಮಾಡ್ತಾರೆ. ಹೇಗೆ ನಾವು ಆಚಾರ್ಯರು ಭಾಗವತ ಪಾಠ ಇದೇ ಕರೆಕ್ಟ್ ಪಾಠ ಅಂತ ಹೇಳಿದ್ರು, ಹಾಗೆ ಆಚಾರ್ಯರದು ಇದಮಿತ್ತಂ ಅಂತ ಅವ್ರದ್ದು ಪಾಠ. ಇನ್ನೊಂದು ಭಾಗವತದ ಉದಾಹರಣೆ ಕೊಡ್ತೀನಿ. ಭಾಗವತದಲ್ಲಿ ಕೃಷ್ಣನ ಮುಖದ ವರ್ಣನೆ ಬರುತ್ತೆ. ಬದರ ಪಾಂಡುವದು ನಮ್ ಮೃದುಗಂಡಂ ಅಂತ ಬರುತ್ತೆ. ಆಚಾರ್ಯರು ಬರೋಕ್ಕಿಂತ ಮುಂಚೆ ಆ ಬದರ ಪಾಂಡುವದ ನಮ್ಗೆ ಎಲ್ಲಾರು ಕೃಷ್ಣನ ಮುಖ ಬೊಗರೆ ತರ ಇತ್ತು ಅಂತ ಬರೆದಿದ್ದಾರೆ ವ್ಯಾಖ್ಯಾನಕಾರರು. ಆದರೆ ಆಚಾರ್ಯರ ಬಂದ ಮೇಲೆ ಅದ ಹೇಳ್ತಾರೆ ಅವನ ಮುಖ ಬೊಗರೆ ಆಗಿರ್ಲಿಲ್ಲ. ಬದರ ಅಂತಂದ್ರೆ ಬದರಹ ಶಶಿನ ಸಿಂಧು ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ವ್ಯಾಖ್ಯಾನ, ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಕೃಷ್ಣನ ಮುಖ ಚಂದ್ರನ ಹಾಗೆ ಇತ್ತು ಅಂತ. ಬದರ ಅಂತಂದ್ರೆ ಚಂದ್ರ ಅಂತಂದ್ರೆ ಅವರು ವ್ಯಾಖ್ಯಾನ ಬರೆದಿದ್ದು ಬದರನ ಶಶಿನ ಸಿಂಧು ಅಂತ. ಅರಾಬಿಕಲ್ಲೂ ಚಂದ್ರನಿಗೆ ಬದರ್ ಅಂತಾರ ಅವರು, ಅದು ಬೇರೆ ಮಾತು. ಆದರೆ ಕೃಷ್ಣನ ಮುಖ ಚಂದ್ರನ ಹಾಗೆ ಇತ್ತು ಅಂತ ಆಚಾರ್ಯರು ಬರೆದ್ರು. ಇದು ಆಚಾರ್ಯರ ಒಂದು ಬರಹದ ಶೈಲಿಗಳು. ಅಂತಂದ್ರೆ ಅವರಿಗೆ ಸಮಸ್ತ ಶ್ರುತಿ, ಸಮಸ್ತ ಪುರಾಣಗಳು, ಖಚಿತವಾದ ಪಾಠ, ಆಮೇಲೆ ಖಚಿತವಾದ ಅರ್ಥ, ಇದಕ್ಕೆ ಅಟ್ಮೋಸ್ಟ್ ಪ್ರಯಾರಿಟಿ ಕೊಟ್ಟರು. ಅಟ್ಮೋಸ್ಟ್ ಪ್ರಯಾರಿಟಿ, ಅದರಲ್ಲಿ ಕಾಂಪ್ರಮೈಸೇ ಇಲ್ಲ ಆಚಾರ್ಯರ ಗ್ರಂಥಗಳಲ್ಲಿ. ಹೀಗೆ ಎಲ್ಲ ನೋಡಿದ ಮೇಲೆ ಅಲ್ಲಿ ಜನರು ಆಚಾರ್ಯರಿಗೆ ಸರ್ವಜ್ಞಾಚಾರ್ಯರು ಅಂತ, ಆಚಾರ್ಯರು ಸರ್ವಜ್ಞರು ಅಂತ ಅವರನ್ನು ಕೊಂಡಾಡಿದರು ಅಂತ ಮಧ್ವವಿಜಯ ಹೇಳುತ್ತೆ. ಆಚಾರ್ಯರು ದಕ್ಷಿಣ ಭಾರತದ ಯಾತ್ರೆ ಮುಗಿಸಿದರು. ಅವರ ಕೀರ್ತಿ ಉತ್ತರ ಭಾರತಕ್ಕೂ ಹೋಯಿತಂತೆ. ಅಂತಂದ್ರೆ ಹಾಗೆ ಅಲ್ಲ, ಚಂದ್ರನ ಪ್ರಕಾಶ ಒಂದೇ ಕಡೆ ಆಗಲ್ಲ, ಅದು ಚಂದ್ರನ ಪ್ರಕಾಶ ಎಲ್ಲಾ ಕಡೆ ಹರಡತ್ತೆ. ಈಗ ಒಂದು ಪೂರ್ಣ ಚಂದ್ರ ಒಂದು ಕಡೆ ಇದ್ದಾನೆ ಅಂತಂದ್ರೆ ಎಲ್ಲಾ ಕಡೆ ಹರಡ್ಲೇಬೇಕಲ್ಲ. ಒಂದೇ ಏರಿಯಾದಲ್ಲಿ ಹೇಗೆ ಚಂದ್ರ ಹುಟ್ಟುತ್ತಾನೆ? ಅದಕ್ಕೆ ಪೂರ್ಣ ಚಂದ್ರ ಇವ ಚಂದ್ರಿಕಾಲಯಂ ಅಂತಂದ್ರೆ ಆಚಾರ್ಯರ ಪೂರ್ಣ ಪ್ರಕಾಶ ಅಂತಂದ್ರೆ ದೇಶದ ಉದ್ದಕ್ಕೆಲ್ಲ ಹಬ್ಬಿತು. ಆಗ ನೋಡಿ, ಆಚಾರ್ಯರ ಎಲ್ಲಾ ಇದಕ್ಕೆ ಹೋಗಬೇಕಾದ್ರೆ ಸಂದೇಶ, ಆ ದೇವಸ್ಥಾನಕ್ಕೆ ಹೋಗಿ ಆ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಆ ದೇವತೆಗಳ ಅಂತರ್ಯಾಮಿಯಾದ ವಿಷ್ಣು ಮತ್ತು ಪ್ರಾಣ ಮತ್ತೆ ವಿಷ್ಣುವಿನ ಅನುಸಂಧಾನವನ್ನು ಮಾಡಿ, ಅಲ್ಲಿ ಎಲ್ಲೆಲ್ಲಿ ಹೋದಲ್ಲಿ ತೀರ್ಥ ಆಗಿರಬಹುದು, ದೇವಸ್ಥಾನದಲ್ಲಿ ಆಗಿರಬಹುದು, ಶಕ್ತಿ ಖಾಸವಾದರೆ ಅದಕ್ಕೆ ಶಕ್ತ್ಯಾಧಾನ ಮಾಡಿ ಆಚಾರ್ಯರು ಬರ್ತಿದ್ರು. ಕೃಷ್ಣ ಒಂದು ಮಾತು ಹೇಳ್ತಾನೆ, ಭಾಗವತದ್ದೇ ಮಾತು, ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಅಂತ. ಇದು ಒಂದು ತಪಸ್ಸು ಅಂತ ಹೇಳ್ತಾನೆ ಕೃಷ್ಣ. ಅಂತಂದ್ರೆ ಎಲ್ಲೇ ದೇವತಾ ಒಂದು ಪರ ವಿಗ್ರಹ ಇರ್ಲಿ, ಏನೇ ಇರ್ಲಿ, ದೇವಸ್ಥಾನವೇ ಇರ್ಲಿ ಅಂತಂದ್ರೆ ಅದಕ್ಕೆ ನಮಸ್ಕಾರ ಮಾಡದೆ ಹೋಗಬಾರದು ಅನ್ನೋದು ಒಂದು ನಿಯಮ. ಇದು ಒಂದು ತಪಸ್ಸು ಅಂತ ಕೃಷ್ಣ ಹೇಳ್ತಾನೆ. ಈಗ ಕೆಲವರು ದೇವಸ್ಥಾನಕ್ಕೆ ಹೋದಾಗ ಒಂದೇ ಕೈಯಿಂದ ನಮಸ್ಕಾರ ಮಾಡ್ತಾರೆ, ಹಿಂಗೆಲ್ಲ ಮಾಡ್ತಾರೆ. ತಪ್ಪದು. ನಿಮಗೆ ದೇವರು 2 ಕೈ ಕೊಟ್ಟಿದ್ದಾನೆ, 2 ಕೈಯಿಂದ ಮಾಡ್ಬೋದು. ಇನ್ನೂ ಕೆಲವರು ಇಂಡಿಯಾದಲ್ಲಿ ನೋಡ್ಬೇಕು ನೀವು, ರಾಯರ ಮಠದ ಮುಂದೆ ಗಾಡಿ ತಗೊಂಡ್ ಬರ್ತಾರೆ, ಒಂದು ಕಾಲು ಚಪ್ಪಲಿ ಮೇಲೆ ಇರುತ್ತೆ, ಅವ್ರ ಜ್ಞಾನ ಇರೋ ಎಲ್ಲ, ಅವರದು ಮನಸ್ಸಿರೋದೇ ಚಪ್ಪಲಿ ಮೇಲೆ, ಸುಮ್ಮನೆ ರಾಯರಿಗೆ ನಮಸ್ಕಾರ ಮಾಡಿ ಹೋಗ್ತಾರೆ. ಇದು ತಪ್ಪಿದು, ಹಾಗೆ ಮಾಡಬಾರ್ದು. ಇದು ಯಾವುದೇ ದೇವತಾ ಪ್ರತೀಕ ಸಿಗಲಿ ಅಥವಾ ದೇವಸ್ಥಾನ ಸಿಗಲಿ, ನಾವು ಸಂಪೂರ್ಣವಾಗಿ ಆ ಪ್ರತಿ ದೇವತಾಪರ, ವಾಯುಪರ ಮತ್ತೆ ವಿಷ್ಣುಪರ ಆ ಭಗವಂತನಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೋಗಬೇಕು. ನೋಡಿ, ಆಚಾರ್ಯರು ಎಲ್ಲಾ ದೇವಸ್ಥಾನಕ್ಕೂ ಹೋಗಿದ್ದಾರೆ. ಅಲ್ಲಿ ಶಂಕರಲಿಂಗನ ದೇವಸ್ಥಾನಕ್ಕೆ ಹೋದ್ರು,
ಆಮೇಲೆ ಮಹಾಲಿಂಗೇಶ್ವರ ದೇವಸ್ಥಾನ, ಅದು ಎಲ್ಲ ಶಿವ ದೇವಸ್ಥಾನ ಇತ್ತು. ಆದರೂ ಕೂಡ ಆಚಾರ್ಯರಲ್ಲಿ ಹೋದರು. ಅದು ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಅನ್ನೋದು ಕೃಷ್ಣನ ಒಂದು ತಪಸ್ಸಿನ ಒಂದು ನಿಯಮದಂತೆ ಆಚಾರ್ಯರು ದಕ್ಷಿಣ ಭಾರತ ಯಾತ್ರೆಯನ್ನು ಮುಗಿಸಿ ಉಡುಪಿಗೆ ಬಂದರು. ಅನಂತ ಶಯನಕ್ಕೆ ಬಂದರು. ಅನಂತ ಶಯನಕ್ಕೆ ಬಂದು ಅನಂತಾಸನಿಗೆ ನಮಸ್ಕಾರ ಮಾಡಿದರು. ಸುಂದರೇಶ ಸುರಮಂದಿರ ವೃಂದೈರೂಪ್ಯ ಪೀಠ ಪತಿಮಾಮ ಮುಕುಂದಂ. ಮಧ್ವವಿಜಯ ಹೇಳುತ್ತೆ, ಆಚಾರ್ಯರು ಅಲ್ಲಿ ನಮಸ್ಕಾರ ಮಾಡಿ ಅನಂತಾಸನಿಗೆ ನಮಸ್ಕಾರ ಮಾಡಿದ್ರು. ಉಡುಪಿಗೆ ಬಂದ ಮೇಲೆ ಆಚಾರ್ಯರು ಮೊದಲನೇ ಕೆಲಸ ಏನು ಮಾಡಿದ್ದು ಅಂತಂದ್ರೆ, ಆಚಾರ್ಯರ ಮೇಲೆ ಒಂದು ತುಂಬಾ ಒತ್ತಡ ಇತ್ತು. ನೀವು ಭಾಷ್ಯ ಬರೀಬೇಕು, ಭಾಷ್ಯಕ್ಕೆ ಸೂತ್ರಕ್ಕೆ ನಿಮ್ಮದೇ ಒಂದು ಭಾಷ್ಯ ಬರೀಬೇಕು ಅಂತ ಎಲ್ಲರೂ ಹೇಳಿದ್ರು. ಅಚ್ಯುತ ಪ್ರಜ್ಞರು ಹೇಳಿದ್ರು ಆಚಾರ್ಯರಿಗೆ, ನೀವು ಭಾಷ್ಯ ಬರೀರಿ ಅಂತ. ಎಲ್ಲ ಅಸಂಗತ ಅಸಂಗತ ಅಂತ ಹೇಳ್ತೀಯಾ, ನೀನೇ ಒಂದು ಭಾಷ್ಯ ಬರಿ ಅಂತ ಅವರು ಹೇಳಿದ್ರು. ಆಗ ಆಚಾರ್ಯರ ಶಿಷ್ಯರು ಮತ್ತೆ ಎಲ್ಲರ ಒಂದು ವಿದ್ವಾಂಸರಲ್ಲಿ ಒಂದು ಆಚಾರ್ಯರ ಮೇಲೆ ಒಂದು ಒತ್ತಡ ಇತ್ತು, ನೀವು ಭಾಷ್ಯ ಬರಿಬೇಕು ಅಂತ. ಆಗ ಹೌದು, ಎಲ್ಲ ನೀವು ಹೇಳಿದ್ದು ಸರಿ, ಆದ್ರೆ ನಾನು ಸೂತ್ರಕ್ಕೆ ಭಾಷ್ಯ ಬರೆಯಲ್ಲ ಅಂತ ಕೂತ್ರ ಆಚಾರ್ಯರು. ನೀವು ಹೇಳಿದ್ದಕ್ಕೆ ಯಾಕೆ ಭಾಷ್ಯ ಬರಿಬೇಕು? ಕುದ್ದ ಪುಸ್ತೂರು ಹೇಳಿದ್ರು, ನೀವು ಶಂಕರರ ಭಾಷ್ಯ ತಪ್ಪಂತಂದ್ರೆ ನಿಮ್ದೇ ಒಂದು ಭಾಷ್ಯ ಬರೀರಿ ಅಂತ ಆಚಾರ್ಯರಿಗೆ ಕುದ್ದ ಪುಸ್ತೂರು ಶಂಕರಾಚಾರ್ಯರು ಕನ್ಯಾಕುಮಾರಿಯಲ್ಲಿ ಚಾತುರ್ಮಾಸಕ್ಕೆ ಕೂತಾಗ ಹೇಳಿರ್ತಾರೆ, ರಾಮೇಶ್ವರದಲ್ಲಿ. ಆಗ ಎಲ್ಲರೂ ಭಾಷ್ಯಕ್ಕೆ ಭಾಷ್ಯ ಬರಿ ಅಂತಂದ್ರೆ ಸೂತ್ರಕ್ಕೆ ಭಾಷ್ಯ ಬರಿ ಅಂತ ಹೇಳಿದಾಗ ನಾನು ಸೂತ್ರಕ್ಕೆ ಭಾಷ್ಯ ಬರೆಯಲ್ಲ, ನನಗೆ ಯಾವುದು ಸರಿ ಅನ್ಸತ್ತೆ ಅದಕ್ಕೆ ನಾನು ಭಾಷ್ಯ ಬರೀತೇನೆ ಅಂತ ಗೀತಕ್ಕೆ ಭಾಷ್ಯ ಬರೆದ್ರು. ಆಚಾರ್ಯರು ಮೊದಲ ಬರೆದಿದ್ದೇ ಗೀತೆಗೆ ಭಾಷ್ಯ. ಅದೇ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮೇತ್. ಮೊದಲು ಇತಿಹಾಸ ಪುರಾಣಗಳನ್ನು ಕರೆಕ್ಷನ್ ಮಾಡೋಣ ಅಂತಂದ್ರೆ, ಅದರದ ಕರೆಕ್ಷನ್ ಅಂತಂದ್ರೆ ಅದರ ಒಂದು ಅರ್ಥ ವೇದವ್ಯಾಸರಿಗೆ ಸಮ್ಮತಿ ಆಗುವಂತೆ ಮಾಡೋಣ. ಮೊದಲು ಇತಿಹಾಸ ಪುರಾಣಕ್ಕೆ ಬರೆದು ಆಮೇಲೆ ಸೂತ್ರಗಳಿಗೆ ಹೋಗೋಣ. ಅಲ್ಲೇ ಒಂದು ಮಾತು ಬರುತ್ತೆ, ವೇದೋಪ ಬ್ರಾಹ್ಮಣ ಅಂತಂದ್ರೆ ಇದೇನು ಗೀತೆ ಇದೆ ಅಂತಂದ್ರೆ ಈ ವೇದಗಳು ಬ್ರಹ್ಮಸೂತ್ರಗಳು ವೇದಾರ್ಥ ನಿರ್ಣಯಕ್ಕೆ ಹೊರಟಿದ್ದಲ್ಲ, ಹಾಗೆ ಅದಕ್ಕೆ ಅದರ ಉಪಬ್ರಹ್ಮಣ ಅಂತಂದ್ರೆ ಇತಿಹಾಸ. ಅದಕ್ಕಾಗಿ ಇತಿಹಾಸ ಪುರಾಣಗಳನ್ನು ವಿವರಣೆ ಮೊದಲು ಬೇಕು. ಅದಕ್ಕಂತ ಆಚಾರ್ಯರು ಉಡುಪಿಯಲ್ಲಿ ಮೊದಲು ಮಾಡಿದ್ದೇ ಗೀತಾಭಾಷ್ಯವನ್ನು ಬರೆದರು. ಗೀತಾಭಾಷ್ಯವನ್ನು ಬರೆದು ಗುರುಗಳು ಮುಂದೆ ತಂದು ಕೊಡ್ತಾರೆ. ನಾನು ಭಗವದ್ಗೀತೆಗೆ ಭಾಷ್ಯ ಬರೆದಿದ್ದೇನೆ, ಬುತ್ತಿ ತಂದಿದ್ದೇನೆ, ಇದನ್ನ ನೀವು ಆಸ್ವಾದ ಮಾಡ್ರಿ, ಆದರೆ ನನಗೆ ಒಂದು ಪರವಾನಗಿ ಕೊಡ್ರಿ, ನಾನು ಉತ್ತರ ಭಾರತಕ್ಕೆ ಹೋಗಬೇಕು ಈಗ ಯಾತ್ರೆಗೆ ಅಂತ ಆಚಾರ್ಯರು ಅಚ್ಯುತ ಪ್ರಜ್ಞರಲ್ಲಿ ಹೇಳ್ತಾರೆ. ಆಗ ಅಚ್ಯುತ ಪ್ರಜ್ಞರು ಹೇಳ್ತಾರೆ, ಇಲ್ಲ ನಾನು ನಿನ್ನನ್ನು ಬಿಡಲ್ಲ, ನನ್ನ ಕಣ್ಣು ಮುಂದೆ ನೀನು ಇರಬೇಕು ಅಂತ ಹೇಳಿದಾಗ ಆಚಾರ್ಯರು ಹೇಳ್ತಾರೆ, ನಾನು ಜಗತ್ತಿಗೆ ನಾನು ಒಂದು ಸತ್ಯದ ಸಂದೇಶ, ಭಗವಂತನ ಸಂದೇಶವನ್ನು ಕೊಡ್ಲಿಕ್ಕೆ ಬಂದಿದ್ದೇನೆ, ಒಂದು ಉದ್ದೇಶದಿಂದ ನಾನು ಬಂದಿದ್ದೇನೆ. ಆ ಉದ್ದೇಶವನ್ನು ನಾನು ಪೂರ್ತಿ ಮಾಡಬೇಕು. ನಾನು ಇಲ್ಲೇ ಮಠದಲ್ಲೇ ಕೂತು ಇಲ್ಲೇ ಪಾಠ ಪ್ರವಚನ ಪೂಜೆ ಮಾಡಿ ಭಿಕ್ಷೆ ಮಾಡ್ಲಿಕ್ಕೆ ನಾನು ಬಂದಿಲ್ಲ. ನನ್ನ ಸಿದ್ಧಾಂತವನ್ನು ಇಡೀ ದೇಶಕ್ಕುದ್ಯಂತ ನಾನು ಇಡೀ ಜಗತ್ತಿಗೆ ಹರಡಿಸಬೇಕಿದ್ದೀನಿ. ಸಿದ್ಧಾಂತ, ತತ್ವವಾದ ಸಿದ್ಧಾಂತ. ನಾನು ಇಲ್ಲಿ ಬರೀ ಉಡುಪಿಯ ಮಠದಲ್ಲಿ ಕೂಡ್ಲಿಕ್ಕೆ ಬಂದಿಲ್ಲ. ನಾನು ನಿಮಗೆ ನೀವು ಭಾಷ್ಯ ಬರಿ ಅಂತ ಹೇಳಿದ್ರಿ, ನಾನು ಭಾಷ್ಯ ಬರೆದಿದ್ದೇನೆ. ಗೀತಾಕ್ಕೆ ನಾನು ಟಿಪ್ಪಣಿ ಬರೆದಿದ್ದೇನೆ, ನೀವು ಅದನ್ನ ತಗೊಂಡು ಆಸ್ವಾದನ ಮಾಡ್ರಿ. ನಾನು ಬದರಿಗೆ ಹೋಗಿ ಬರ್ತೀನಿ, ಗಂಗಾ ಸ್ನಾನ ಮಾಡಿ ಉತ್ತರ ಭಾರತಕ್ಕೆ ನಾನು ಹೋಗ್ತೇನೆ ಅಂತ ಆಚಾರ್ಯರು ಹೇಳಿದ್ರು. ಆಗ ಅಚ್ಯುತ ಪ್ರಜ್ಞರಿಗೆ ಗೊತ್ತಾಗಲಿಲ್ಲ, ಏನು ಅವರಿಗೂ ದಿಗಿಲು ಬಡದಂಗ ಆಗಿತ್ತಂತೆ. ಆಗ ಅಚ್ಯುತ ಪ್ರಜ್ಞರೇ ಮತ್ತೆ ಅನಂತಾಸನದಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಈ ನನ್ನ ಶಿಷ್ಯನನ್ನು, ಈ ಮಗುವಿನನ್ನು ನೀನು ಕಾಪಾಡು ಅಂತ ಅನಂತಾಸನದಲ್ಲಿ ಪ್ರಾರ್ಥನೆ ಮಾಡಿದ್ರು. ಇಲ್ಲಿ ನಾರಾಯಣ ಪಂಡಿತ ಆಚಾರ್ಯರು ಹೇಳ್ತಾರೆ, ಯಾಕೆ ಆಚಾರ್ಯರು ಗೀತಾ ಭಾಷ್ಯಕ್ಕೆ, ಭಗವದ್ಗೀತೆಗೆ ಯಾಕೆ ಭಾಷ್ಯ ಬರೆದ್ರು ಅಂತಂದ್ರೆ, ಉದಾಹರಣೆ ಕೊಡ್ತಾರಲ್ಲಿ, ಹೇಗೆ ದುರ್ಯೋಧನಾದಿಗಳು, ದುಶ್ಯಾಸನ ಹೇಗೆ ದ್ರೌಪದಿಯ ತಲೆಮುಡಿಯನ್ನು ಹಿಡಿದುಕೊಂಡು ಇದಕ್ಕೆ ಬಂದ, ಅವನು ಅರಮನೆಗೆ ಎಳೆದುಕೊಂಡು ಬಂದ. ಆಗ ಅಲ್ಲಿ ಸಜ್ಜನರಾದಂತಹ ಭೀಷ್ಮದ್ರೋಣಾದಿಗಳು ಮೂಕರಂತೆ ಕೂತರಂತೆ, ಏನೂ ಅವರು ರಿಯಾಕ್ಷನ್ಸ್ ಮಾಡಲಿಲ್ಲ. ಹಾಗೆ ಈ ಭಗವದ್ಗೀತೆಯನ್ನು ಎಲ್ಲರೂ ಜಗ್ಗಿ ಹಿಗ್ಗಿ ಏನೇನೋ ಮಾಡಿ ಅರ್ಥ ಬರೆದು, ಅದು ವ್ಯಾಸರಿಗೆ ಭಗವಂತನಿಗೆ ಸಮ್ಮತವಾದಂತಹ ಅರ್ಥವನ್ನು ಬರೆದಿದ್ದಾರೆ. ಹಾಗಾಗಿ ಮೊದಲು ಇದನ್ನು ನಾನು ಸುಧಾರಣೆ ಮಾಡಬೇಕು ಅಂತ ಆಚಾರ್ಯ ತೀರ್ಮಾನ ಮಾಡಿದರು. ಹಾಗೆ ದ್ರೌಪದಿಯನ್ನು ಕರೆದು ತಂದಾಗ ಮತ್ತೆ ಅವಳ ತಲೆಮುಡಿಯನ್ನು ಹೆಣದವನು ಭೀಮಸೇನ ಒಬ್ಬನೇ ಮಾಡಿದ್ದದನ್ನ. ದುಶ್ಯಾಸನ ಮತ್ತೆ ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿ ಮತ್ತೆ ಅವಳ
ತಲೆಯನ್ನು ಹೆಣದಂತಹ ಮಹಾನುಭಾವ ಭೀಮಸೇನ. ಹಾಗೆ ಆಚಾರ್ಯರು ಕೂಡ ಈ ಗೀತಾ ಭಾಷ್ಯವನ್ನು ಬರೆದು ಅಂತಂದ್ರೆ ಸುಮಾರು ಏನೇನೋ ತಪ್ಪುಗಳು ವ್ಯಾಖ್ಯಾನ ಬಂದಿತ್ತು. ಅದನ್ನು ಬದಿಗೆ ಇಟ್ಟು ಆಚಾರ್ಯರು ಅವರು ಅದಕ್ಕೆ ಗೀತಾ ಭಾಷ್ಯಕ್ಕೆ ವ್ಯಾಖ್ಯಾನ ಬರೆದ್ರು. ಹೇಗೆ ಅಂತಂದ್ರೆ ಜಾಯಸೇಸು ಗುರವೇ ಹರಿಗೀತಾ ಗೀತಾ ಭಾಷ್ಯಕ್ಕೆ ಹೇಳ್ತಾರೆ, ಸಮಸ್ತ ವೇದ ಸಾರಭೂತವಾಗಿರುವುದು ಭಗವದ್ಗೀತೆ. ಆಚಾರ್ಯರು ಭಾಷೆ ಇದು ಭಗವದ್ಗೀತೆಯ ಭಾಷ್ಯ ಬರೀಲಿಕ್ಕೆ ಅದರ ಮೂಲ ಕಾರಣ ಕೆಲವುಗಳಿದೆ. ಒಂದು, ಸಮಸ್ತ ವೇದಗಳ ಅರ್ಥ ಇದು ಒಂದು. ಆಮೇಲೆ ಸಮಸ್ತ ಪುರಾಣಗಳ ಅರ್ಥವೂ ಆಗತ್ತೆ. ಆಮೇಲೆ ಸಮಸ್ತ ಇತಿಹಾಸ ಸಾರ ಸಂಗ್ರಹ. ಭಗವದ್ಗೀತೆಯ ಅರ್ಥ ಹೇಳಿದರೆ ನಮ್ಮ ಸಮಸ್ತ ಭಾರತೀಯ ತತ್ವಶಾಸ್ತ್ರದ ಸಾರ ಸಂಗ್ರಹ ಭಗವದ್ಗೀತೆ. ಭಗವದ್ಗೀತೆ ಹೇಳಿದ್ರೆ ಮುಗಿದೋಯ್ತು. ಯಾಕೆಂತಂದ್ರೆ 15ನೇ ಅಧ್ಯಾಯಕ್ಕೆ ಆಚಾರ್ಯರೇ ಅನೇಕ ಕಡೆ ಹೇಳ್ತಾರೆ. ದ್ವಾಮಿಮೌ ಪುರುಷೌ ಲೋಕೆ ಅನ್ನೋದಕ್ಕೆ ಆಚಾರ್ಯರು ತುಂಬಾ ಕಡೆ ಅವರು ಕೋಟ್ ಮಾಡ್ತಾರೆ. ಆಚಾರ್ಯರದು ಬಿಡಿ, ಶಂಕರರದೇ ಒಂದು ಮಾತು ಹೇಳ್ತೇನೆ ನಿಮಗೆ ನಾನು. 15ನೇ ಅಧ್ಯಾಯ ಭಗವದ್ಗೀತೆಗೆ ಅವರು ಶಂಕರರು ಟೀಕೆ ಬರಿಬೇಕಾದ್ರೆ ಒಂದು ಮಾತು ಹೇಳ್ತಾರೆ ಅವರು. ಏನಂತಂದ್ರೆ ನ ಕೇವಲಂ ಗೀತಾರ್ಥ ಅತ್ರ ವೇದ ಪರಿಸಮಾಪ್ತ. 15ನೇ ಅಧ್ಯಾಯಕ್ಕೆ ಇಲ್ಲಿ ಬರೀ ಗೀತೆಯ ಅರ್ಥ ಒಂದೇ ಅಲ್ಲ, ಸಕಲ ವೇದಗಳ ಅರ್ಥವೂ ಮುಗಿದು ಹೋಗ್ಬಿಡತ್ತೆ, ಏನೂ ಹೇಳಲಿಕ್ಕಿಲ್ಲ ಅಂತ ಶಂಕರರೇ ಹೇಳ್ತಾರೆ. ಅಷ್ಟೊಂದು ಭಗವದ್ಗೀತೆಯ ಬಗ್ಗೆ ಪ್ರಾಚೀನರು ಕಾಳಜಿ ಇಟ್ಟುಕೊಂಡಿದ್ರು. ಹೇಗೆ ಭೀಮಸೇನ ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿ ದ್ರೌಪದಿಯ ತಲೆಮುಡಿ ಹೆಣದನೋ, ಹಾಗೆ ಆಚಾರ್ಯರು ಈ ಭಾಷ್ಯವನ್ನು ಬರೆದು ತಮ್ಮ ಗುರುಗಳಿಗೆ ಕೊಟ್ಟು ಬದರಿ ಯಾತ್ರೆಗೆ ಹೋದರು. ಉತ್ತರ ಭಾರತಕ್ಕೆ ಅಂತಂದ್ರೆ ಉತ್ತರ ಭಾರತದ ಶಿಖರ ಬದರಿಗೆ ಹೋದ್ರು. ಹೋಗಿದ್ರು. ಹೋಗಬೇಕಾದ್ರೆ ಅಲ್ಲಿ ಏನಾಗಿತ್ತು ಅಂತಂದ್ರೆ ಒಂದು ಸಂಗತಿ ಹೇಳ್ತಾರೆ. ಅಂತಂದ್ರೆ ಕೇವಲ ಒಂದೇ ಒಂದು ಶ್ಲೋಕದಲ್ಲಿ ಆಚಾರ್ಯ ಬದರಿ ಯಾತ್ರೆ ಮುಗಿಸಿಬಿಡ್ತಾರೆ. ಅಂತಂದ್ರೆ ಅಲ್ಲೇ ಆಚಾರ್ಯ ಹೇಳ್ತಾರೆ, ನಾನು ಒಂದು ಉದ್ದೇಶದಿಂದ ಬಂದಿದ್ದೇನೆ, ನಾನು ಈ ಬದರಿ ಯಾತ್ರೆ ಉತ್ತರ ಭಾರತ ಯಾತ್ರೆ ಮುಗಿಸಿ ಬರ್ತೇನೆ, ನೀವು ಅಲ್ಲಿವರೆಗೆ ಇದೇನು ಹರಿಗೀತಾ ಏನಿದೆ ಇದನ್ನು ನೀವು ಆಸ್ವಾದನೆ ಮಾಡ್ತಾ ಕೂತ್ಕೊಳ್ಳಿ ಅಂತ ಅವರ ಗುರುಗಳಿಗೆ ಹೇಳಿ ಹೋಗ್ತಾರೆ. ಏನಂತಂದ್ರೆ ಹಿಂದಿನ ಕಾಲದಲ್ಲಿ ಬದರಿ ಯಾತ್ರೆ ಒಂದು ಬಹಳ ಕಷ್ಟಕರವಾದಂತ ಬದರಿ ಯಾತ್ರೆ. ತುಂಬಾ ಗುಡ್ಡಗಾಡು ಪ್ರದೇಶ, ಆಮೇಲೆ ಸಾಕಷ್ಟು ವನ್ಯಜೀವಿಗಳು, ಪ್ರಾಣಿಗಳಿದ್ವು. ಆಮೇಲೆ ಜನರ ಒಂದು ಅಲ್ಲಿ ಜನವಸತಿಯೇ ಕಮ್ಮಿ ಉತ್ತರ ಭಾರತದಲ್ಲಿ. ದಕ್ಷಿಣ ಭಾರತದಲ್ಲಿ ಜಾಸ್ತಿ ಇತ್ತು, ಉತ್ತರ ಭಾರತದಲ್ಲಿ ಜನವಸತಿ ಕಡಿಮೆ. ಆಮೇಲೆ ಇನ್ನೊಂದು ಏನಂತಾರೆ, ಮುಖ್ಯವಾಗಿ ಏನಂತಂದ್ರೆ ಮುಸಲ್ಮಾನರ ಆಡಳಿತ ಆಗಿತ್ತು. ಮುಸಲ್ಮಾನರು ಬಂದ್ಬಿಟ್ಟಿದ್ರು ಆ ಸಮಯದಲ್ಲಿ ಉತ್ತರ ಭಾರತಕ್ಕೆ. ಅದಕ್ಕೆ ಬದರಿ ಯಾತ್ರೆ ಬೇಡ ಅಂತ ಅಚ್ಯುತ ಪ್ರಜ್ಞರು ಹೇಳಿದ್ರು. ಆದರೂ ಕೂಡ ಆಚಾರ್ಯರ ಅತಿಮಾನುಷ ಶಕ್ತಿಯನ್ನು ಅವ್ರಿಗೆ ಗೊತ್ತಿತ್ತು, ಇವರು ಹೋಗಿ ಬರ್ತಾರೆ ಅಂತ ಹೇಳಿ ಅಪ್ಪಣೆ ಕೊಟ್ರು. ಉತ್ತರಂ ದಶಮಯಾನ್ಮಹ ವಂಶಃ ಅಂತ ಬರುತ್ತಲ್ಲಿ, ಉತ್ತರ ದಿಶಕ್ಕೆ ಆಚಾರ್ಯರು ಹೊರಟರು ಅಂತ. ಅಲ್ಲಿ ಹೋಗ್ತಾ 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 ಎಲ್ಲಾ ತೀರ್ಥಗಳು, ಮತ್ತೆ ಅವರು ಏನು ದಕ್ಷಿಣ ಭಾರತಕ್ಕೆ ಮಾಡಿದ್ರು ಹಾಗೆ ಎಲ್ಲಾ ತೀರ್ಥಗಳಲ್ಲಿ ಸ್ನಾನ, ಮತ್ತೆ ದೇವಸ್ಥಾನಕ್ಕೆ ಶಕ್ತಿ ಖರಾಸವಾಗಿತ್ತು ಅಂತಂದ್ರೆ ಅದನ್ನ ರೀಜುವಿನೇಟ್ ಮಾಡೋದು. ಆಚಾರ್ಯರು ಅದನ್ನೇ ಮಾಡ್ತಾ ಹೋದ್ರು. ಇಲ್ಲಿ ತೀರ್ಥ ಅಂತಂದ್ರೆ ಬರೀ ಜಲ ಮಾತ್ರ ಒಂದೇ ಅಲ್ಲ, ಶಾಸ್ತ್ರಕ್ಕೂ ತೀರ್ಥ ಅಂತ ಹೆಸರು. ಅಂತಂದ್ರೆ ಆ ಶಾಸ್ತ್ರದಲ್ಲಿ ಎಲ್ಲೆಲ್ಲಿ ತಪ್ಪಿದೆ ಅದನ್ನ ತಿದ್ದುತ್ತಾ ಜನರಿಗೆ ಒಂದು ಸತ್ಯದ ದರ್ಶನವನ್ನು ಕೊಡ್ತಾ, ಭಗವಂತನ ಸಂದೇಶವನ್ನು ಕೊಡ್ತಾ ಉತ್ತರ ಭಾರತಕ್ಕೆ ಆಚಾರ್ಯರು ತೆರಳಿದರು. ಬದರಿಗೆ ಹೋಗಬೇಕಾದ್ರೆ ಅಲ್ಲಿ ಗಂಗೆ ಸಿಗ್ತಾಳೆ. ಆಚಾರ್ಯರು ಬದರಿಗೆ ಹೋಗಬೇಕಾದ್ರೆ ಗಂಗೆ ಸಿಗ್ತಾಳೆ. ಗಂಗೆಯ ಬಗ್ಗೆ ಒಂದೇ ಒಂದು ಶ್ಲೋಕದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ವಾಸುದೇವ ಪದ ಸತತ ಸಂತತ ಸಂಗೀ ಗಾಂಘಮೋಘ ಮಘನಾಶನ ಕೀರ್ತಿ ಅಂತ. ಈ ಗಂಗೆ ವಾಸುದೇವನ ಪಾದದ ಸಂಘ ಮಾಡಿದ್ಲಂತೆ. ಹರಿಪಾದ ನಖದಿಂದ ಹರಿದು ಬಂದಳು ಗಂಗೆ ಅಂತ ದಾಸರು ಹೇಳ್ತಾರೆ. ಯಾವಾಗಲೂ ಭಗವಂತನ ಪಾದದಲ್ಲಿ ಅವಳು ಸಂಘ ಇತ್ತು. ಅದನ್ನು ಹೇಗೆ ಅಂಶುಮಾನ್ ಮಗ ದಿಲೀಪನ ಮಗ ಭಗೀರಥ ಹೇಗೆ ತಪಸ್ಸು ಮಾಡಿದ ಗಂಗೆಗೋಸ್ಕರ 3 ತಲೆಮಾರು ಅವರು ಕೊಟ್ರು ಆ ರಾಜವಂಶದಲ್ಲಿ.
ಕೊನೆಗೆ ಆ ಭಗೀರಥನಿಗೆ ಒಲಿದು ಭಾಗೀರಥಿ ಭೂಮಿಗೆ ಬಂದ್ಲು. ಭೂಮಿಗೆ ಬಂದರೆ ನಾನು ಭೂಮಿಗೆ ಬಂದ್ರೆ ಅದನ್ನು ಪೂರ್ತಿ ಭೂಮಿಯನ್ನು ನಾನು ಕಬಳಿಸಿ ಬಿಡುತ್ತೇನೆ ಅಂತ ಭರತನಿಗೆ ಹೇಳಿದ್ಲು. ಇವನಿಗೆ ಭಗೀರಥನಿಗೆ ಹೇಳಿದ್ಲು. ಭಗೀರಥ ಮತ್ತೆ ಶಿವನ ಕುರಿತು ತಪಶ್ಚರ್ಯ ಮಾಡಿದ. ಶಿವನು ಏನು ಮಾಡಿದ, ಗಂಗೆಯನ್ನು ಉದ್ಧಾರ ಮಾಡಲಿಕ್ಕೆ ತನ್ನ ತಲೆ ಮೇಲೆ ಇಟ್ಟುಕೊಂಡ. ಗಂಗಾಧರನಾದ ಅವನು ತಲೆ ಮೇಲೆ ಇಟ್ಟುಕೊಂಡ. ಆದರೆ ಆಚಾರ್ಯರ ಪಾದದ ಸಂಘ ಹೇಗೆ, ಆಚಾರ್ಯರ ನಾಮಸ್ಮರಣೆ ಸಂಘ ಹೇಗೆ ಅಂತಂದ್ರೆ, ಇವಳು ಗಂಗೆ ಕೇವಲ ನಿಮಿತ್ತ ಮಾತ್ರದಿಂದ ಇದ್ಲು, ಮತ್ತೆ ಭೂಮಿಗೆ ಬಂದ್ಲು. ಆಚಾರ್ಯರು ನಿರಂತರವಾಗಿ ಭಗವಂತನ ಪಾದದಲ್ಲೇ ಇರುವವರು. ಅವರು ಶ್ರೀಪಾದರು, ಆಚಾರ್ಯರು ಶ್ರೀಪಾದರು. ಅವರು ಭಗವಂತನ ಪಾದದಲ್ಲೇ ಇರುವವರು. ಆಚಾರ್ಯರ ನಾಮಸ್ಮರಣೆ ಮಾಡಿದ್ರೆ ಸಾಕು, ನಮ್ಮ ಪಾಪ ವಿಮೋಚನೆ ಆಗುತ್ತೆ. ಹೇಗೆ ಗಂಗೆಯಲ್ಲಿ ಒಂದು ಸರ್ತಿ ಮಿಂದು ಎದ್ದರೆ ಪಾಪ ನಾಶ ಆಗತ್ತಲ್ಲ, ಹಾಗೆ ಆಚಾರ್ಯರ ನಾಮಸ್ಮರಣೆ ಮಾಡಿದರೆ ಸಾಕು, ನಮಗೆ ಎಲ್ಲ ಪಾಪವೂ ನಾಶ ಆಗತ್ತೆ. ಗಾಂಧ ಮೋಘ ಮಘನಾಶನ ಕೀರ್ತಿ ಅಂತ ಮಧ್ವವಿಜಯ ಹೇಳುತ್ತೆ. ಈ ಒಂದು ಗಂಗೆಯ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿ ಆಚಾರ್ಯರು ಆ ಗಂಗೆಯ ಸಂದರ್ಶನ ಮಾಡಿ ಮುಂದೆ ಬದರಿಕಾಶ್ರಮಕ್ಕೆ ಹೋಗ್ತಾರೆ. ನಾರಾಯಣಾಶ್ರಮಕ್ಕೆ ಹೋಗ್ತಾರೆ. ಅಲ್ಲಿಯೂ ಕೂಡ ಸಂಚರನ್ ವಿಧಿಧಾಪಿ ನಾರಾಯಣ ಗೋಚರಂ ಬದರಿಕಾಶ್ರಮ ಪಾರ್ಶ್ವಂ. ನಾರಾಯಣನ ಹತ್ರ ಹೋಗಿ ಅಲ್ಲಿ ಬದರಿ ನಾರಾಯಣನಿಗೆ ನಮಸ್ಕಾರ ಮಾಡಿ ಆ ಗೀತಾಭಾಷ್ಯವನ್ನು ಬದರಿ ನಾರಾಯಣನಿಗೆ ಒಪ್ಪಿಸ್ತಾರೆ. ಬದರಿ ನಾರಾಯಣನಿಗೆ ಒಪ್ಪಿಸಿದಾಗ ಆ ಒಂದು ಬದರಿ ನಾರಾಯಣನ ವಿಗ್ರಹದಿಂದ ಒಂದು ಮಾತು ಬರುತ್ತೆ. ಆಚಾರ್ಯರು ಏನ್ ಮಾಡಿದ್ರು ಅಂತಂದ್ರೆ, ಗೀತಾಭಾಷ್ಯವನ್ನು ಬರೀತಾ ಗೀತಾರ್ಥಂ ವಕ್ಷಾಮಿ ಶಕ್ತಿತಃ ಅಂತ ಬರೆದಿದ್ರು. ಆಗ ಬದರಿ ನಾರಾಯಣನಿಂದ ಆ ವಿಗ್ರಹದಿಂದ ಸಂದೇಶ ಬಂದಿದ್ದು ಎಲ್ಲರಿಗೂ ಕೇಳಿಸ್ತಂತೆ. ನೀನು ಶಕ್ತಿತಃ ಅಂತ ಬರಿಬೇಡ, ಇದನ್ನ ನೀನು ಚೇಂಜ್ ಮಾಡಿ ಗೀತಾರ್ಥಂ ವಕ್ಷಾಮಿ ಲೇಷಿತಃ ಅಂತ ಮಾಡುವಂತ ಒಂದು ಸಂದೇಶ ಬಂತು. ನಾನು ಹೇಳ್ತೀನಿ ನಿಮಗೆ ಅದರ ಅರ್ಥ ಏನು ಅಂತಂದ್ರೆ, ಸ್ವಲ್ಪ ಇದರ ಅರ್ಥ ಆಚಾರ್ಯರ ಗೀತಾಭಾಷ್ಯದ ಬಗ್ಗೆ ಒಂಚೂರು ಅರ್ಥ ತಿಳ್ಕೊಂಡು ಮತ್ತೆ ಮುಂದೆ ಹೋಗೋಣ. ಆಚಾರ್ಯರೇ ಹೇಳ್ತಾರೆ, ಮಹಾಭಾರತ ಮತ್ತೆ ಭಗವದ್ಗೀತೆಗೆ ಈಶ್ವರ ಮಾತ್ರ ದೃಷ್ಟಾರ್ಥ ಯುಕ್ತಾಂ ಅಂತ. ಅಂತಂದ್ರೆ ಈ ಅರ್ಥಗಳೇನಿದೆ ಭಗವದ್ಗೀತೆ ಮತ್ತೆ ಮಹಾಭಾರತಕ್ಕೆ ಕೇವಲ ಭಗವಂತನಿಗೆ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆಗುತ್ತೆ, ಬೇರೆ ಯಾರಿಗೂ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆಗಲ್ಲ. ಚತುರ್ಮುಖನಿಗೂ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆಗಲಿಲ್ಲ, ಲಕ್ಷ್ಮಿಗೂ ಇಲ್ಲ, ಚತುರ್ಮುಖನಿಗೂ ಇಲ್ಲ, ಎಲ್ಲಾ ಪರಶುಕ್ಲತ್ರಯರು. ಅಂತಂದ್ರೆ ಚತುರ್ಮುಖ ವಾಯು ಸರಸ್ವತಿ ಭಾರತಿ, ಲಕ್ಷ್ಮಿ ಚತುರ್ಮುಖ ಸರಸ್ವತಿ ಭಾರತಿ, ಪರಶುಕ್ಲತ್ರಯರಿಗೂ ಪೂರ್ಣ ಪ್ರಮಾಣದಲ್ಲಿ ಭಾರತ ಮತ್ತೆ ಭಗವದ್ಗೀತೆ ಅರ್ಥ ಆಗಲ್ಲ. ಇದು ಈಶ್ವರ ಮಾತ್ರ ದೃಷ್ಟಾರ್ಥ ಯುಕ್ತಾಂ ಅಂತಂದ್ರೆ ಭಗವಂತನಿಗೆ ಮಾತ್ರ ಇದು ಗೋಚರವಾಗತ್ತೆ, ಬೇರೆ ಯಾರಿಗೂ ಗೋಚರವಾಗಲ್ಲ ಅಂತ ಆಚಾರ್ಯರೇ ಹೇಳ್ತಾರೆ. ಅಲ್ಲಿ ಮಹಾಭಾರತ ಮಧುಪಾರಿಜಾತ ಮಧುಭೂತಾಂ ಗೀತಾಂ ಉಪನಿವ ಬಂಧನ ಅಂತ ಮಹಾಭಾರತದ ಸಾರ ಏನಿದೆ ಅಲ್ಲ, ಮತ್ತು ಸಮಸ್ತ ಶಾಸ್ತ್ರಗಳ ಸಾರ. ಮಹಾಭಾರತಕ್ಕೆ 5ನೆಯ ವೇದ ಅಂತಾನೆ ಹೇಳ್ತಾರೆ, ಪಂಚಮ ವೇದ. ಅದಕ್ಕೆ ಮಹಾಭಾರತಕ್ಕೆ ಶಾಸ್ತ್ರಕಾರರು ಹೇಳ್ತಾರೆ, ಮಹತತ್ತ ಭಾರವತ್ವಾಚ್ಚ ಮಹಾಭಾರತ ಮುಚ್ಚತೆ ನಿರುಕ್ತಮಸ್ಯ ಯೋ ವೇದ ಸರ್ವ ಪಾಪೈ ಪ್ರಮುಚ್ಚತೆ. ಒಂದು ಮಹಾಭಾರತವನ್ನು ಒಂದು ತಕ್ಕಡಿಯಲ್ಲಿ ಹಾಕಿ ತೂಗಿದರಂತೆ, ಎಲ್ಲಾ ಶಾಸ್ತ್ರಗಳು ಒಂದು ಕಡೆ ಮತ್ತೆ ಮಹಾಭಾರತ ಒಂದು ಕಡೆ. ಮಹಾಭಾರತ ಎದ್ದು ಬಂತಂತೆ. ಹಾಗೆ ಅಂತಂದ್ರೆ ತಕ್ಕಡಿ ಅಂತಂದ್ರೆ ಮೆಂಟಲ್ ತಕ್ಕಡಿ, ನಮ್ಮ ತಲೆಯ ತಕ್ಕಡಿಗೆ ಹಾಕಿ ತೂಗಿದಾಗ ಅದರ ಅರ್ಥ ಬಂದಿದ್ದು ಅಂತಂದ್ರೆ ಮಹಾಭಾರತ ವೇದಕ್ಕೆ ಸಮಾನ, ಪಂಚಮ ವೇದ ಅಂತಾನೆ ಹೇಳಿದ್ವಿ. ಮುಖ್ಯವಾಗಿ ಇನ್ನೊಂದು ನಾನು ಆಚಾರ್ಯರದ ಸಂಗತಿ ಹೇಳಿ ಇವತ್ತಿನ ಪ್ರವಚನ ಮುಗಿಸ್ತೇನೆ. ಮಹಾಭಾರತಕ್ಕೆ 3 ಅರ್ಥಗಳನ್ನು ಆಚಾರ್ಯರು ಕೊಟ್ಟರು, ಒಂದು ಹೊಸ ಆಯಾಮವೇ ಕೊಟ್ಟರು. ಒಂದನೇದ್ದು ಹಿಸ್ಟಾರಿಕಲ್ ಇಂಟರ್ಪ್ರಿಟೇಷನ್ ಆಫ್ ಮಹಾಭಾರತ. ಇದೇನಪ್ಪ ಹಿಸ್ಟಾರಿಕಲ್ ಇಂಟರ್ಪ್ರಿಟೇಷನ್ ಅಂತಂದ್ರೆ, ಪಾಂಡವ ಕೌರವರ ಕಥೆ ಅಂತಂದ್ರೆ ಅದಕ್ಕೆ ಫಿಲಾಸಫಿ ಒಂದು ಲೇಯರ್ ಆಗಿ ಬರುತ್ತೆ. ಹಿಸ್ಟಾರಿಕಲ್ ಇಂಟರ್ಪ್ರಿಟೇಷನ್, ಇತಿಹಾಸದ ಕಥೆ, ಆ ಕುರುವಂಶ ಪಾಂಡವ ವಂಶದ ರಾಜರ ಇತಿಹಾಸದ ಕಥೆ, ಆಗಿನ ಸಮಾಜ ಹೇಗೆ ಇತ್ತು, ಸಮಾಜದ ಒಂದು ಆಡಳಿತಗಳು ಹೇಗಿತ್ತು ಅನ್ನೋದು ಒಂದು ಕಥೆ. ಆಮೇಲೆ ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್ ಆಫ್ ಮಹಾಭಾರತ, ದಟ್ ಈಸ್ ಭಗವದ್ಗೀತಾ. ಪ್ರಾಯ ಭಗವದ್ಗೀತಾ ಅಂತಹ ಒಂದು ಗ್ರಂಥ ಎಲ್ಲಾ ಸೈಕ್ಯಾಟ್ರಿಸ್ಟು ಕಲಿಬೇಕು. ಯಾಕೆಂದ್ರೆ ಕೃಷ್ಣನಂತ ದೊಡ್ಡ ಸೈಕ್ಯಾಟ್ರಿಸ್ಟ್ ಜಗತ್ನಲ್ಲಿ ಯಾರೂ ಇಲ್ಲ. ಹಾಗಾಗಿ
ಕಂಪಲ್ಸರಿ ಕಲಿಲೇಬೇಕು ಭಗವದ್ಗೀತೆ, ಎಲ್ಲ ಸೈಕಾಲಜಿ ಇದು ಮಾಡೋರು. ಆಮೇಲೆ ಡಿವೋಷನಲ್ ಇಂಟರ್ಪ್ರಿಟೇಷನ್ ಆಫ್ ಮಹಾಭಾರತ, ಅದು ವಿಷ್ಣು ಸಹಸ್ರನಾಮ. ಈ 3 ಇಂಟರ್ಪ್ರಿಟೇಷನ್ ಜಗತ್ತಿಗೆ ರಿವೀಲ್ ಮಾಡಿದ್ದೆ ಆಚಾರ್ಯರು. ಅಂತಹ ಆಚಾರ್ಯರು ಬದರಿಯಲ್ಲಿ, ಆ ಬದರಿ ಆಶ್ರಮದಲ್ಲಿ ಇದ್ದಾರೆ. ಮುಂದಿನ ಸಂಗತಿಗಳು ಏನೇನಾಯ್ತು ಅಂತ ನಾವು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಇವತ್ತಿನ ಈ ಮಧ್ವ ವಿಜಯದ ಚಿಂತನ, ಆಚಾರ್ಯರು ಬದರಿಗೆ ಹೋದ ದಿನದ ಚಿಂತನ, ಆಚಾರ್ಯರ ಚರಣ ಕಮಲದಲ್ಲಿ ಇಟ್ಟು ಆಚಾರ್ಯರಿಗೆ ಪ್ರಾರ್ಥನೆ ಮಾಡಿ ಆ ಗೋಪಾಲಕೃಷ್ಣನಲ್ಲಿ ಸಮರ್ಪಣೆ ಮಾಡ್ರಿ ಅಂತ ಆಚಾರ್ಯರಿಗೆ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಅನುಸಂಧಾನ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಅಹಂ ಕರ್ತಾ ಹರಿಕರ್ತಾ ತತ್ ಪೂಜಾ ಕರ್ಮಚಾಖಿಲಃ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ತತ್ಮಹ್ಯಃ ಪುನಃ ಪುನಃ ಕರ್ಮನ್ಯಾಸೋ ಹರಾದೇವ ವಿಷ್ಣು ತೃಪ್ತಿಕರಃ ಸದಾ ಯತ್ಸರ್ವಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಹೃತ್. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಓಂ ಸ್ವಸ್ತಿ. ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು. ಚೆನ್ನಾಗಿ ಬಂತು ಆಚಾರ್ಯ. ಇದು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಪ್ರಮೇಯ ಮಾಲಿಕ ಬಗ್ಗೆ ಗೊತ್ತಿರಲಿಲ್ಲ ನನಗೆ, ಅದು ಒಳ್ಳೆಯದು ತಿಳಿಸ್ಕೊಂಡಿದ್ದು ಅದ್ರ ಬಗ್ಗೆ. ಆಮೇಲೆ ಇದು ಅಲ್ಲಿ ನೀವು ಒಂದ್ ಕಡೆ ವಾದ ಮಾಡಿದ್ಮೇಲೆ ಒಬ್ರು ಬರ್ತಾರೆ, ಇನ್ನೊಬ್ರು ಅವ್ರ ಹೆಸರಿಲ್ಲ ಮಧ್ವವಿಜಯದಲ್ಲಿ, ಯಾರಂತ ಗೊತ್ತಾಗಿಲ್ಲ, ಶಿಷ್ಯರಲ್ಲ ಅಲ್ವಾ? ಒಬ್ರು ವಿದ್ವಾಂಸರು ಬರ್ತಾರೆ ಅಂತ ಅಷ್ಟೇ ಹೇಳಿದ್ರು. ಆ ಪಂಡಿತರಿಗೆ ತುಂಬಾ ಸಹೃದಯರಿದ್ರು ಇದ್ರು. ಅವ್ರೇನು ಅನ್ಕೊಳ್ಳಿಲ್ಲ, ಆಚಾರ್ಯ ಯಾರೋ ಒಬ್ಬರನ್ನ ಕಳಿಸಿರ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಸಮಕಾಲೀನರು ಒಬ್ಬರು ವಿದ್ವಾಂಸರು ಬಂದ್ರಂತ ಅಷ್ಟೇ ಇದೆ ಮಧ್ವವಿಜಯದಲ್ಲಿ, ಯಾರಂತ ಹೆಸರಿಲ್ಲ. ಅದೇ ಹೇಳ್ತೀನಲ್ಲ, ಮಧ್ವವಿಜಯದಲ್ಲಿ ಪುಣ್ಯಕ್ಕೆ ಆಚಾರ್ಯ ಹೆಸರು ಮಾತ್ರ ಹೇಳಿದ್ರು, ಇಲ್ಲಾಂದ್ರೆ ಎಲ್ಲೂ ಅವ್ರು ಯಾರ ಹೆಸರು ಹೇಳಲ್ಲ. ಅವರ ಗೀತಾ ಭಾಷ್ಯ ಬರ್ದಿಯಲ್ಲ, ಅದು ಮುಖ್ಯವಾಗಿ 15ನೇ ಅಧ್ಯಾಯ ಬಗ್ಗೆನೋ ಅಥವಾ ಇಡೀ ಇಲ್ಲ, ಇಡೀ ಗೀತಾ ಭಾಷ್ಯ, ಇಡೀ ಗೀತಾ ಭಾಷ್ಯ. ಯಾಕಂದ್ರೆ 15ನೇ ಅಧ್ಯಾಯ ಬಹಳ ತುಂಬಾ ಇದಾಗ್ಬಿಡುತ್ತೆ, ಮಹತ್ವ ಆಗತ್ತೆ. ಅದು ಸರ್ವಶಾಸ್ತ್ರಾರ್ಥ ಸಂಗ್ರಹ. ಒಮ್ಮೆ 15ನೇ ಅಧ್ಯಾಯ ಪಾಠ, 15ನೇ ಅಧ್ಯಾಯ ಓದಿದ್ರೆ ಎಲ್ಲಾ ವೇದ ಓದಿದಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಆಚಾರ್ಯರಿಗೆ ಬಹಳ ಪ್ರಿಯವಾದಂತಹ ಅಧ್ಯಾಯ ಅದು. ಶಂಕರರಿಗೂ ತುಂಬಾ ಪ್ರಿಯವಾದ ಅಧ್ಯಾಯ ಅದು. ಆಚಾರ್ಯರು ತುಂಬಾ ಕಡೆ ಕೋಟ್ ಮಾಡ್ತಾರೆ. ದ್ವಾಮಿಮೌ ಪುರುಷವು ಲೋಕೆ ಅನ್ನೋ ಮಂತ್ರ ಸಾಕಷ್ಟು ಕಡೆ ಕೋಟ್ ಮಾಡ್ತಾರೆ ಅವರು, ಉಪನಿಷತ್ಗಳು ಅಲ್ಲಿ ಇಲ್ಲಿ. ಇವರು ಶಂಕರಾಚಾರ್ಯರಂತೂ ಹೇಳಿದೆ ಅಲ್ಲ ಆಗಲೇ, ನ ಕೇವಲಂ ಗೀತಾರ್ಥ ಅತ್ರ ಸರ್ವ ವೇದ ಪರಿಸಮಾಪ್ತ, ಎಲ್ಲಾ ವೇದದ ಅರ್ಥ ಮುಗಿತು ಈ ಅಧ್ಯಾಯದಲ್ಲಿ ಅಂತ ಹೇಳ್ತಾರೆ ಅವರು. ನಮಸ್ಕಾರ. ಹರೀಶ್ ನಮಸ್ಕಾರ.